3 ದಿವಸ ನಡೆದ ಈ ಪ್ರವಚನ ಮಾಲೆಯನ್ನು ನಗರದ ಶ್ರೀ ಶುಕ್ಲಯಜುರ್ವೇದ ಯುವಕ ಸಂಘದ ನಮ್ಮ ಮಿತ್ರರು ಪ್ರಾಯೋಜನೆ ಮಾಡಿದ್ದಾರೆ. ವೇದಾಧ್ಯಯನದ ಪೋಷಣೆ, ಪ್ರವರ್ತನೆ ಹಾಗೂ ಇತರ ಹಲವಾರು ಧಾರ್ಮಿಕ, ಸಾಮಾಜಿಕ ಸೇವಾ ಕಾರ್ಯಗಳನ್ನು ಅನೇಕ ವರ್ಷಗಳಿಂದ ಶ್ರೀ ಶುಕ್ಲಯಜುರ್ವೇದ ಯುವಕ ಸಂಘ ನಡೆಸಿಕೊಂಡು ಬರ್ತಾಯಿದೆ. ಅದರ ಅಂಗವಾಗಿ ಈ ಜ್ಞಾನಸತ್ರ ಕೂಡ ನಡೆದಿದೆ. ಆ ಸಂಘದ ಸೇವಾ ಕಾರ್ಯಗಳು ಸದಾ ವರ್ಧಿಸ್ತಾ ಇರಲಿ ಅಂತ ಹಾರೈಸ್ತೀನಿ. ಪರಮಾರ್ಥ ವಿದ್ಯೆಯ ಆಧಾರಭೂತ ಅಂಶಗಳನ್ನು ಬೃಹದಾರಣ್ಯಕೋಪನಿಷತ್ತು ತಿಳಿಸಿದೆ. ಗಹನವಾದ ತತ್ವಗಳನ್ನು ನಿರೂಪಿಸಿರುವುದು ಮಾತ್ರವಲ್ಲದೆ ಇಲ್ಲಿಯ ಬೋಧನ ರೀತಿಯೇ ತುಂಬ ಮನಸ್ಸಿಗೆ ಹಿಡಿಯೋ ಹಾಗೆ ಇದೆ. ಎಂತಹ ಮುಕ್ತ, ನಿರ್ಮಲ, ಜ್ಞಾನನಿಷ್ಠವಾದ ಪರಿಸರ ವೈದಿಕ ಯುಗದಲ್ಲಿ ಇತ್ತು ಅನ್ನೋದರ ಪರಿಚಯ ಕೂಡ ಉಪನಿಷತ್ತುಗಳಲ್ಲಿ ನಮಗೆ ಆಗತ್ತೆ. ನಿನ್ನೆ ದಿವಸ ಪಂಡಿತರು ಉಪನಿಷತ್ತುಗಳಲ್ಲಿನ ಆಗಮ ವಿಧಾನವನ್ನು ಕುರಿತು ವಿಸ್ತಾರವಾಗಿ ಹೇಳಿದರು. ಇದು ತುಂಬ ಮುಖ್ಯವಾದ್ದು. ಅಭಿಪ್ರಾಯ ಸ್ವಾತಂತ್ರ್ಯ ಅಂತೆಲ್ಲ ಏನೇನೋ ಒಣಮಾತುಗಳ ಚೆಲ್ಲಾಟ ಮಾಡುವ ಈಗಿನವರು ಉಪನಿಷತ್ತುಗಳ ಪ್ರಸಂಗಗಳನ್ನು ನೋಡಬೇಕು. ಇಲ್ಲಿಯ ಸಂವಾದ ರೀತಿಯೇ ಅನನ್ಯವಾದ್ದು, ಮನೋಹರವಾದ್ದು. ಪಂಡಿತರು ವಿವರಿಸಿದ ಹಾಗೆ ವಿದೇಹ ರಾಜ್ಯದ ಪ್ರಭುವಾದ ಜನಕ ಯಜ್ಞಾರ್ಥ ಸೇರಿದ್ದವರಲ್ಲಿ ಬ್ರಹ್ಮವಿದ್ಯಾ ಸಂಪತ್ತಿಯುಳ್ಳವರಿಗೆ 1000 ಗೋವುಗಳ ಬಹುಮಾನ ಘೋಷಿಸೋದರಿಂದ ಅಧ್ಯಾಯ ಆರಂಭವಾಯಿತು. ಯಾಜ್ಞವಲ್ಕ್ಯರು ಸದಸ್ಸನ್ನು ಕುರಿತು ಹೇಳದೆ ತಮ್ಮ ಶಿಷ್ಯ ಸಾಮಶ್ರವನನ್ನು ಕರೆದು ಎಲ್ಲ ಈ ಹಸುಗಳನ್ನ ನಮ್ಮ ಆಶ್ರಮಕ್ಕೆ ಹೊಡ್ಕೊಂಡು ಹೋಗು ಅಂತ ಆದೇಶ ಮಾಡ್ತಾರೆ. ನೆರೆದಿದ್ದ ಬ್ರಾಹ್ಮಣರು ನೀವು ಬ್ರಹ್ಮವಿದ್ರು ಅನ್ನೋದನ್ನು ಸಿದ್ಧಪಡಿಸಲೇ ಇಲ್ವಲ್ಲ ಅಂತಾರೆ. ಆಗ ಯಜ್ಞವಲ್ಕ್ಯರು ಅದೇ ನಿಮಗೇನು ಬೇಕೋ ಕೇಳಿ ಇವಾಗ ಹೇಳ್ತೀನಿ ಅಂಥೇಳಿ ಹೀಗೆ ಜಿಜ್ಞಾಸೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ಭುಜ್ಯು, ಉಷಸ್ತ, ಗಾರ್ಗಿ ಮೊದಲಾದವರೆಲ್ಲ ಪ್ರಶ್ನೆ ಮಾಡಿ ಉತ್ತರ ಪಡೀತಾರೆ. ಅನಂತರ ಉದ್ದಾಲಕ ಪ್ರಸಂಗ ಬರುತ್ತೆ. ಹೀಗೆ ಇಡೀ ಪ್ರಕರಣ ಕೇವಲ ಒಂದು ಸಾಹಿತ್ಯದ ದೃಷ್ಟಿಯಿಂದ ಕೂಡ ಅತ್ಯಂತ ರೋಚಕವಾಗಿದೆ, ಸ್ವಾರಸ್ಯಕರವಾಗಿದೆ. ಇದೀಗ ವ್ಯಾಖ್ಯಾನಗೊಳ್ತಾ ಇರೋ ಭಾಗದಲ್ಲಿ ಜಗದಂತರ್ಯಾಮಿ ತತ್ವವನ್ನು ತಾನು ಅರಿತಿದ್ದೇನೆ ಅಂತ ಹೇಳಿದ ಯಾಜ್ಞವಲ್ಕ್ಯರನ್ನು ಉದ್ದಾಲಕ ಕೇಳ್ತಾನೆ, ಸುಮ್ಮನೆ ನಂಗೆ ಗೊತ್ತು ಅಂತ ಜಂಬ ಕೊಚ್ಕೊಂಡ್ರೆ ಏನು ಲಾಭ, ನಿಮ್ಗೇನು ಗೊತ್ತಿದೆಯೋ ಹೇಳ್ರಿ ಅಂತ ಝಂಕಿಸಿ ಕೇಳ್ತಾನೆ. ಯೋವಾ ಇದಂ ಕಶ್ಚಿತ್ ಬ್ರೂಯಾತ್ ವೇದವೇದೇತಿ ಯಥಾವೇತ ತಥಾ ಬ್ರೂಹಿ. ಹೀಗೆ ಜ್ಞಾನವನ್ನು ಅರಸಿ ಬಂದ ಶಿಷ್ಯನಿಗೆ ಇಷ್ಟು ಸ್ವಾತಂತ್ರ್ಯ ಇತ್ತು ಅಂತ ಹೇಳಿದ್ರೆ ಜ್ಞಾನಕ್ಕೆ ಎಲ್ಲಕ್ಕಿಂತ ಮೇಲಿನ ಸ್ಥಾನ ಇತ್ತು ಅನ್ನೋದನ್ನು ನಾವು ಈ ಬೋಧನಾ ರೀತಿಯಿಂದ ಗ್ರಹಿಸಬಹುದು. ವೇದಾಂತ ಶಾಸ್ತ್ರದ ಹಲವು ಮೂಲಭೂತ ಪ್ರಮೇಯಗಳನ್ನು ಒಳಗೊಂಡ ಈ ಬೃಹದಾರಣ್ಯಕ ಭಾಗದ ಮೇಲೆ ಅತ್ಯಂತ ಬೋಧಪ್ರದವಾಗಿ ವ್ಯಾಖ್ಯಾನ ನೀಡಿದ ವಿದ್ವಾನ್ ಸುದರ್ಶನ ಶರ್ಮಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗೋಖಲೆ ಸಂಸ್ಥೆಯ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಶುಕ್ಲಯಜುರ್ವೇದ ಯುವಕ ಸಂಘದ ಕಾರ್ಯಕರ್ತರಾದ ಶ್ರೀಮಾನ್ ಶ್ರೀನಾಥ್ ಅವರು ಬಂದು ಪಂಡಿತರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ
ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ದೀನನಾಥಂ ದಯಾಸಿಂಧುಂ ನಿತ್ಯಶುದ್ಧಂ ನಿರಂಜನಂ ಸದ್ಗುರುಂ ಬ್ರಹ್ಮಚೈತನ್ಯಂ ಸರ್ವದಾ ಪ್ರಣತೋಸ್ಮ್ಯಹಂ. ಶ್ರೀ ಶ್ರೀ ಬ್ರಹ್ಮಚೈತನ್ಯ ಮಹಾಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರತ್ಯಕ್ಷಗೋಚರಂ ಬ್ರಹ್ಮ ಸಾಕ್ಷಾದ್ಯಸ್ಯ ರವಿರ್ಗುರುಃ ಕಾಯೇನ ಮನಸಾ ವಾಚಾ ಯಾಜ್ಞವಲ್ಕ್ಯಂ ನಮಾಮ್ಯಹಂ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ, ಪೂಜ್ಯ ಗುರುಗಳಲ್ಲಿ ಅನಂತ ಅನಂತ ವಂದನೆಯನ್ನು ಸಲ್ಲಿಸುತ್ತಾ, ಶ್ರೀ ಯಾಜ್ಞವಲ್ಕ್ಯ ಮಹರ್ಷಿಗಳಿಂದ ಪ್ರೋಕ್ತವಾದಂತಹ ಮತ್ತು ಉದ್ಧಾಲಕ ಮಹರ್ಷಿಯ ಪ್ರಶ್ನೆಯ ರೂಪದಿಂದ ಇರುವಂತಹ ಉದ್ಧಾಲಕ ಬ್ರಾಹ್ಮಣದ ವಿಚಾರ ಸರಣಿಯ 3ನೆಯ ದಿನಕ್ಕೆ ನಾವೆಲ್ಲರೂ ಸಹಿತ ಕಾಲಿಟ್ಟಿದ್ದೇವೆ. ಪೂಜ್ಯ ಯಾಜ್ಞವಲ್ಕ್ಯರು ಉದ್ಧಾಲಕನಿಗೆ ವಿಚಾರವನ್ನು ತಿಳಿಸ್ತಾ ಮೊದಲಿಗೆ ಜಗತ್ತಿನ ಸೂತ್ರವಾದಂತಹ ವಾಯುವಿನ ವಿಷಯವನ್ನು ತಿಳಿಸಿ, ನಂತರ ಅಂತರ್ಯಾಮಿಯ ವಿಷಯಕ್ಕೆ ಬಂದು ಅಧ್ಯಾತ್ಮ ಮತ್ತು ಅಧಿಭೂತ ಈ 2 ವಿಚಾರಗಳನ್ನು ಹೇಳುತ್ತಾ, ಕೊನೆಯ ಮಂತ್ರದಲ್ಲಿ ಒಂದು ಉಪದೇಶವನ್ನು ವಿಶೇಷವಾಗಿ ಸಕಲ ವೇದಾಂತ ಅರ್ಥಸಾರ ಸಂಗ್ರಹಭೂತವಾದಂತಹ ನಮ್ಮೆಲ್ಲರ ಹೃದಯದಲ್ಲಿರುವಂತಹ ಅಂತರ್ಯಾಮಿಯ ವಿಚಾರವನ್ನು ಮಂತ್ರದ ಮೂಲಕ ಹೇಳ್ತಾರೆ. ಎಂತಹ ಒಂದು ಅತ್ಯದ್ಭುತ ಮಂತ್ರ ಅಂದರೆ, ಪೂಜ್ಯ ಶಂಕರ ಭಗವತ್ಪಾದರು ಅನೇಕ ಬಾರಿ ಉದಾಹರಿಸಿರುವಂತಹ ಮಂತ್ರ. ಯಾಕಂದರೆ ಅವರ ಸೂತ್ರ ಭಾಷ್ಯವನ್ನು ನಾವು ನೋಡಿದಾಗ ನಮ್ಮ ಗುರುಗಳು ಯಾವಾಗಲೂ ಸಹಿತ ಹೇಳೋರು, ಶಂಕರ ಭಗವತ್ಪಾದರಿಗೆ ಕೆಲವು ವಾಕ್ಯಗಳು ಯಾವಾಗಲೂ ಸಹಿತ ಆಗಾಗ ಎದುರಿಗೆ ಬರ್ತಿತ್ತು ಅಂತ. ಆತ್ಮೈವೇದಂ ಸರ್ವಂ, ಬ್ರಹ್ಮೈವೇದಂ ಸರ್ವಂ, ನಹಿ ದೃಷ್ಟೇಹೇ ವಿಪರಿಲೋಪೋ ದೃಶ್ಯತೆ, ಆ ಒಂದು ವಾಕ್ಯಗಳು. ಹಾಗೆ ಈ ಒಂದು ಉದ್ದಾಲಕ ಬ್ರಾಹ್ಮಣದ ಆತ್ಮಸ್ವರೂಪದ ಮಂತ್ರವೂ ಸಹಿತ ಸೂತ್ರ ಭಾಷೆಯಲ್ಲಿ ಅಲ್ಲಲ್ಲಿ ನಾವು ಯಾವಾಗ ಆತ್ಮನ ಪ್ರಕರಣ ಬರುತ್ತೋ ಇತಿ ಶ್ರುತಿ ಶತೇಭ್ಯ ಅಂತ ಶಂಕರರು ಬರೀತಾರೆ. ಒಂದು ಶ್ರುತಿ ವಾಕ್ಯ ಅಲ್ಲ, 100 ಶ್ರುತಿ ವಾಕ್ಯಗಳನ್ನು ಬೇಕಾದ್ರೆ ಕೊಡ್ತೀವಿ ಅಂತ. ಯಾಕೆ ಅಂದರೆ ಯಾರಿಗೆ
ಸತ್ಯಸ್ವರೂಪದ ಪರಿಪೂರ್ಣವಾದಂತಹ ಸ್ಥಿತಿಯಲ್ಲಿ ಅವರು ನಿಂತಿರ್ತಾರೋ ಅಂಥವರ ಮುಂದೆ ಎಂತಹ ವಿಚಾರಗಳು ಬಂದರೂ ಸಹಿತ ಅವರನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ಯಾಕೆ? ಸತ್ಯಸ್ವರೂಪದ ಜ್ಞಾನವಿರುತ್ತೆ ಅವರಿಗೆ. ಆ ಒಂದು ವಿಶೇಷವಾದಂತಹ ಮಂತ್ರ ಯಾವುದು? ಅಲ್ಲಿ ಹೇಳಬೇಕಾದ್ರೆ ಅಂತರ್ಯಾಮಿ ಅಮೃತಃ ಅದೃಷ್ಟೋ ದ್ರಷ್ಟ ಅಶ್ರುತಶ್ರೋತ ಅಮತೋ ಮಂತ ಅವಿಜ್ಞಾತೋ ವಿಜ್ಞಾತ ನಾಣ್ಯತೋಸ್ತಿ ದ್ರಷ್ಟ ನಾಣ್ಯತೋಸ್ತಿ ಶ್ರೋತ ನಾಣ್ಯತೋಸ್ತಿ ಮಂತ್ರ ಮಂತ ನಾಣ್ಯತೋಸ್ತಿ ವಿಜ್ಞಾತ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅತೋ ಅನ್ಯದಾರ್ಥಂ ತತಃ ಉದ್ದಾಲಕ ಆರುಣಿ ಉಪರರಾಮ. ಮಂತ್ರ ಹೇಳ್ತು, ಆ ಒಬ್ಬ ಪರಮಾತ್ಮನಿಂದಲೇ ಅವನನ್ನು ಬಿಟ್ಟು ಇನ್ಯಾರೂ ಸಹಿತ ಕೇಳುವವರಿಲ್ಲ, ಆ ಒಬ್ಬ ಪರಮಾತ್ಮನನ್ನು ಬಿಟ್ಟು ಇನ್ಯಾರೂ ಸಹಿತ ನೋಡುವವರಿಲ್ಲ. ನಾಣ್ಯತೋಸ್ತಿ ದ್ರಷ್ಟ ನಾಣ್ಯತೋಸ್ತಿ ಶ್ರೋತ ನಾಣ್ಯತೋಸ್ತಿ ವಿಜ್ಞಾತ. ಅವನೇ ಎಲ್ಲವನ್ನೂ ಅರಿಯುತ್ತಿದ್ದಾನೆಯೇ ಹೊರತು ಅವನೇ ಎಲ್ಲವನ್ನೂ ಸಹಿತ ಅರಿಯುತ್ತಿದ್ದಾನೆಯೇ ಹೊರತು ಅವನನ್ನು ಬಿಟ್ಟು ಇನ್ನೊಬ್ಬನು ಅರಿಯುತ್ತಿಲ್ಲ. ಅಷ್ಟೇ ಅಲ್ಲ, ಆ ಒಂದು ಹೇಳ್ತಾ ಹೇಳ್ತಾ ಏಷಃ ಆತ್ಮ ಅಂತರ್ಯಾಮಿ ಅಮೃತಃ, ಇವನೇ ಅಂತರ್ಯಾಮಿಯಾಗಿದ್ದಾನೆ, ಇವನೇ ಅಮೃತ ಸ್ವರೂಪದವನಾಗಿದ್ದಾನೆ. ಇವನನ್ನು ಈ ಒಂದು ಅಂತರ್ಯಾಮಿ ಸ್ವರೂಪವನ್ನು ಅರೆತರದ್ದರಿಂದ ಆ ಒಂದು ಸತ್ಯಸ್ವರೂಪವು ಅನುಭವ ಪರ್ಯಂತವಾಗಿ ತಿಳಿದಿದೆ ಎಂದಾಗ ಉದ್ದಾಲಕ ಆರುಣಿಯು ಸುಮ್ಮನಾದನು. ಈ ಮಂತ್ರವನ್ನು ಹೇಳಿದ ಕೂಡಲೇ ಮಂತ್ರ ಹೇಳಿತು, ಈ ಮಂತ್ರದ ನಂತರ ಉದ್ದಾಲಕ ಆರುಣಿಯು ಉಪರರಾಮ ಸುಮ್ಮನಾದನು. ಇಂತಹ ಒಂದು ವಿಶೇಷ ಅಂತರ್ಯಾಮಿ ಬ್ರಾಹ್ಮಣದೊಳಗೆ ಈ ಮಂತ್ರದಲ್ಲಿ ಅಂಥದ್ದು ಏನಿದೆ? ಹಿಂದೆ 15ರಿಂದ 18 ಮಂತ್ರಗಳನ್ನು ಹೇಳಿದಾಗೂ ಸಹಿತ ಉದ್ದಾಲಕನು ಈ ಒಂದು ಮಂತ್ರಕ್ಕೋಸ್ಕರವೇ ಸುಮ್ಮನಿದ್ದ. ಈ ಒಂದು ಮಂತ್ರ ಬಂದ ಕೂಡಲೇ ಅವನು ಸುಮ್ಮನಾದನು. ಏನು ಹೇಳ್ತಾ ಇದೆ ಈ ಮಂತ್ರ? ಅಂತಹ ವಿಶೇಷವನ್ನು ಏನು ಹೇಳ್ತಿದೆ ಅಂದಾಗ, ಈ ಒಂದು ಮಂತ್ರವು ಅನುಭವವನ್ನು ಸೂಚಿಸ್ತಾ ಇದೆ. ಪ್ರಪಂಚದಲ್ಲಿರುವಂತಹ ಎಲ್ಲ ವಿಷಯಗಳಿಗಿಂತಲೂ ಸಹಿತ ಯಾವುದಪ್ಪ ಅತ್ಯಂತ ಹೆಚ್ಚಿನದು ಅಂದರೆ ನಮಗಿರುವಂತಹ ಅನುಭವವೇ. ನಮಗಿರುವಂತಹ ಅನುಭವವೇ ಎಲ್ಲವನ್ನೂ ಸಹಿತ ಮುಟ್ಟಿಸುವಂಥದ್ದಾಗಿದೆ. ನಾವು ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ ಅಂದ ಮಾತ್ರಕ್ಕೆ ನಮ್ಮ ಅಂತಃಕರಣ ಒಪ್ಪೋದಿಲ್ಲ. ಅದು ನಮ್ಮ ಅನುಭವದಲ್ಲಿದೆಯಾ? ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಒಂದು ಗ್ರಂಥವನ್ನು ಹೆಸರಿಟ್ಟಿದ್ದಾರೆ. ಆ ಗ್ರಂಥಕ್ಕೆ ಹೆಸರು ಅವರು ಎಷ್ಟು ಚೆನ್ನಾಗಿ ಸರ್ವ ವ್ಯವಹಾರಾತೀತ ಪರಮಾರ್ಥ ಅಂತ. ಆ ಗ್ರಂಥದ ಹೆಸರು ಸರ್ವ ವ್ಯವಹಾರಾತೀತ ಪರಮಾರ್ಥ ಅಂತ. ಅದರೊಳಗೆ ಒಂದು ಲೇಖನದಲ್ಲಿ ಹೇಳಬೇಕಾದರೆ ಒಂದು ಮಾತನ್ನು ಹೇಳ್ತಾರೆ. ಈ ಉಪನಿಷತ್ತು ಎಂತಹ ತತ್ವವನ್ನು ಹೇಳ್ತಾ ಇದೆ ಅಂದರೆ, ಈ ಉಪನಿಷತ್ತು ಹೇಳುತ್ತಿರುವಂತಹ ಅನುಭವವು ಸಾರ್ವತ್ರಿಕ ಅನುಭವದ ಆಧಾರದ ಮೇಲೆ ನಿಂತಿದೆಯೇ ಹೊರತು ನ ಕೇವಲ ಒಂದೊಂದು ಉಪಾಧಿಗೆ ತಕ್ಕಂತಹ ಅನುಭವವಲ್ಲ. ಈ ಜ್ಞಾನ ಅನ್ನೋದು ಏನಿದೆ ಅದು ಕೇವಲ ನನಗೊಬ್ಬನಿಗಿರುವಂಥದ್ದಲ್ಲ, ಕೇವಲ ಅವರೊಬ್ಬರಿಗಾಗುವಂಥದ್ದಲ್ಲ. ಅವರೊಬ್ಬರ ಅನುಭವವು ನಮ್ಮ ಅನುಭವವು ಎಲ್ಲವೂ ಸಹಿತ ಒಂದೇ. ಅದು ಎಂಥದ್ದು ಅನುಭವ? ಅದು ಈ ಜ್ಞಾನ ಅನ್ನುವಂಥದ್ದು ಸಾರ್ವತ್ರಿಕ ಅನುಭವದ ಆಧಾರದ ಮೇಲೆ ನಿಂತಿದೆ. ಏನದು ಸಾರ್ವತ್ರಿಕ ಅನುಭವದ ಆಧಾರ ಅಂದಾಗ, ಈಗ ನಮ್ಮೆಲ್ಲರಿಗೂ ಸಹಿತ ನಿದ್ರಾ ಸುಖ ಗೊತ್ತಿದೆ. ನಿದ್ರೆಯೊಳಗೆ ಹೇಗಿರ್ತೀವಿ ಅನ್ನೋದು. ಆ ನಿದ್ದೆಯ ಸುಖ ಪಶು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಮನುಷ್ಯ ಕುಲದಲ್ಲಿರುವಂತಹ ದೇವತೆಗಳಿಗೂ ಸಹಿತ ಆ ನಿದ್ರಾ ಸುಖ ಒಂದೇ ರೀತಿ. ನನಗೊಂದು ತರಹ ನಿದ್ರಾ ಸುಖ, ಇವನಿಗೊಂತಹ ನಿದ್ರಾ ಸುಖ. ಯಾಕೆ ಹಾಗಾಗಲ್ಲ? ಯಾವಾಗ ನಮಗೆ
ಎಲ್ಲ ಉಪಾಧಿಗಳ ಸಂಪರ್ಕ ಇರುತ್ತೆ. ಆಗ ಉಪಾಧಿಗಳು ತೋರಿಕೊಳ್ಳುವ ಜಾಗ ಅಂತ ಅರ್ಥ. ತೋರಿಕೊಳ್ಳುವ ಜಾಗ ಹೇಗೆ? ಈಗ ವಿದ್ಯುತ್ ತೋರಬೇಕಾದರೆ ಬೆಳಕು ಉಪಾಧಿ, ವಿದ್ಯುತ್ ತೋರಬೇಕಾದರೆ ಫ್ಯಾನ್ ಉಪಾಧಿ. ನಾವು ವಿದ್ಯುತ್ತನ್ನು ಹಾಗೇ ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ. ಅದು ತೋರೋದು ಹೇಗೆ ತೋರುತ್ತೆ? ಯಾವುದಾದರೂ ಒಂದು ಮೂಲಕವೇ ತೋರಬೇಕು. ಹಾಗೆ ಪರಮಾತ್ಮನು ಎಲ್ಲ ಕಡೆಯೂ ಇದ್ದರೂ ಸಹಿತ ಅವನು ಹಾಗೇ ತೋರಲ್ಲ. ಅವನು ಉಪಾಧಿಯ ಮೂಲಕವೇ ತೋರಬೇಕು. ಪರಮಾತ್ಮನು ತೋರೋದಿಕ್ಕಿರುವಂತಹ ಉಪಾಧಿ ಯಾವುದೋ? ಈ ಶರೀರ. ಅದಕ್ಕೋಸ್ಕರವೇ ಹಿಂದಿರುವಂತಹ ಋಷಿಮುನಿಗಳೆಲ್ಲರೂ ಒಂದು ಮಾತನ್ನು ಹೇಳ್ತಾ ಇದ್ರು. ಏನು? ಹಿಂದಿರುವಂತಹ ಋಷಿಮುನಿಗಳೆಲ್ಲರಿಗೂ ಗೊತ್ತಿತ್ತು, ಈ ಶರೀರವೂ ಸಹಿತ ಜ್ಞಾನಕ್ಕೆ ಒಂದು ಸಾಧನ. ಯಾಕೆ? ಪರಮಾತ್ಮನು ತೋರ್ತಾ ಇದ್ದಾನೆ. ಶರೀರ ಬಿದ್ದೋಗ್ಬಿಟ್ರೆ ಹೇಗೆ ನಾವು ನೋಡ್ಕೊಳ್ಳೋದು? ಪರಮಾತ್ಮನ ಹೇಗೆ ಕಂಡುಕೊಳ್ಳೋದು ಅನುಭವದಲ್ಲಿ? ಅದಕ್ಕೆ ಅವ್ರಿಗೆ ತಿಳಿದಿತ್ತು. ಅವ್ರೇನು ಅನ್ಕೊತಿದ್ರು? ಪರಮಾತ್ಮನನ್ನು ಕಂಡುಕೊಳ್ಳೋಕ್ಕೆ ಇರುವಂತಹ ಸಾಧನವಾದ್ದರಿಂದ ಈ ಶರೀರವನ್ನು ನಾವು ಸರ್ವಥಾ ಕಾಪಾಡಿಕೊಳ್ಳಬೇಕು ಅಂತ ಅವರು ತಿಳ್ಕೊಂಡಿದ್ರು. ನಾವೇನು ಅಂದ್ಕೊಂಡಿದ್ದೀವಿ? ಕಾಪಾಡಿಕೊಳ್ಳೋದಷ್ಟೇ ಅಲ್ಲ, ಚೆನ್ನಾಗಿ ಪೋಷಿಸಿಕೊಳ್ತಾ ಇದ್ದೀವಿ. ಎಲ್ಲ ರೀತಿಯಿಂದ ಏನು ಮಾಡ್ತಿದ್ದೀವಿ? ಪೋಷಿಸಿಕೊಳ್ತಾ ಇದ್ದೀವಿ. ಯಾವುದನ್ನು ಕಾಪಾಡಬೇಕು ಅಂತ ಅವ್ರು ಹೇಳಿದ್ರು, ನಾವದನ್ನು ಕಾಪಾಡುವುದರ ಜೊತೆಗೆ ಪೋಷಣೆಯನ್ನು ಇಟ್ಟುಕೊಂಡು ಬಿಟ್ಟಿವಿ. ಅದಕ್ಕೆ ಆಗಾಗ ಒಳ್ಳೊಳ್ಳೆಯ ಪದಾರ್ಥಗಳನ್ನು ಕೊಡುವಂಥದ್ದು, ಇದು ಮಾಡುವಂಥದ್ದು. ಯಾಕೆ ಹೇಳಿದೆ ಅಂದರೆ ಈ ವಿಷಯವನ್ನು, ನಿದ್ದೆಯ ಸುಖ ಅನ್ನುವಂಥದ್ದು ಏನಿದೆ, ಆ ಸುಖವು ಎಲ್ಲರಿಗೂ ಸಹಿತ ಸಮಾನವಾಗಿದೆ. ಹಾಗೆಯೇ ಜ್ಞಾನವೂ ಸಹಿತ ಏಕಮಾತ್ರವಾಗಿರುವುದರಿಂದ, ಅದಕ್ಕೆ ಮುಂದೆ ಯಾಜ್ಞವಲ್ಕ್ಯರೇ ಒಂದು ಮಾತನ್ನು ಹೇಳ್ತಾರೆ, ಏಕ ಆತ್ಮ ತುಲ್ಯೋ ನಿರ್ಧಾರಿತಃ ಪರಂ ಬ್ರಹ್ಮ ಉಪಾಯ ವಿಶೇಷಸ್ತಸ್ಯ ಅಧಿಗಮೆ ಅನ್ಯಶ್ಚ ಅಥಾತ ಆದೇಶ ನೇತಿ ನೇತಿ. ಇರುವಂಥವನು ಒಬ್ಬನೇ ಪರಮಾತ್ಮನಾಗಿರುವುದರಿಂದ ಆ ಒಬ್ಬ ಪರಮಾತ್ಮನನ್ನು ಅರಿಯುವುದರಿಂದಲೇ ಈ ಒಂದು ಜೀವನದ ಸಾರ್ಥಕ್ಯ ಅನ್ನುವಂಥದ್ದು ಆಗಿರುವುದರಿಂದ ಅವನೇ ಒಬ್ಬನೇ ಪ್ರಪಂಚದ ಆಧಾರಭೂತನಾಗಿದ್ದಾನೆ. ನೋಡಿ, ಪ್ರಪಂಚಕ್ಕೆ ಅವನು ಆಧಾರ ಅಂತ ಹೇಳಿದ ಮಾತ್ರದಿಂದಲೇ ಪ್ರಪಂಚದಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗೂ ಅವನೇ ಆಧಾರ ಎಂದು ಹೇಳಿದಂತಾಯಿತು. ಹೇಳಿದ ಮಾತ್ರದಿಂದ ಏನಾಯಿತು? ಅವನೇ ಆಧಾರ ಅಂತ ಹೇಳಿದಂತಾಯಿತು. ಈ ರೀತಿಯಾಗಿ ಈ ಮಂತ್ರದಲ್ಲಿ ಹೇಳಬೇಕಾದ್ರೆ ಅದೃಷ್ಟೋ ದ್ರಷ್ಟ, ಅಶ್ರುತ ಶ್ರೋತ, ಅಮತೋ ಮಂತ. ಅವನು ನೋಡುವವನಲ್ಲ, ಆದರೂ ಎಲ್ಲವನ್ನೂ ನೋಡುತ್ತಿರುವವನು. ಅವನು ಕೇಳುವವನಲ್ಲ, ಆದರೂ ಎಲ್ಲವನ್ನೂ ಕೇಳುತ್ತಾ ಇರುವವನು. ಅವನು ಮನನ ಮಾಡುವವನಲ್ಲ, ಆದರೂ ಎಲ್ಲವನ್ನೂ ಮನನ ಮಾಡುತ್ತಾ ಇರೋನು. ಏನು ಅರ್ಥ ಅದಕ್ಕೆ ಅಂದಾಗ, ಇದೇ ಒಂದು ವಿಷಯವನ್ನೇ ಕೇನೋಪನಿಷತ್ತು ಸಹಿತ ನಮಗೆ ತಿಳಿಸಿಕೊಟ್ಟಿದೆ. ಹೇಗೆ ತಿಳಿಸಿಕೊಟ್ಟಿದೆ ಅಂದಾಗ ಗೊತ್ತಿರಬಹುದು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ ಉಪನಿಷತ್ತು ಶುರುವಾಗುತ್ತೆ. ಅದರ ಒಂದು ಎರಡನೆಯ ಮಂತ್ರದಲ್ಲಿ ಹೇಳಬೇಕಾದ್ರೆ, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ ಯದ್ ವಾಚೋಹ ವಾಚಂ ಸ ಉ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾತ್ ಅಮೃತಾ ಭವಂತಿ. ಪರಮಾತ್ಮನು ಯಾರು? ಕಿವಿಗೂ ಕಿವಿ, ಮನಸ್ಸಿಗೂ ಮನಸ್ಸು, ಪ್ರಾಣನಿಗೂ ಪ್ರಾಣನು, ಕಣ್ಣಿಗೂ ಕಣ್ಣು. ಯಾರು ಈ ರೀತಿ ಇರುವಂತಹ ಸ್ವರೂಪವನ್ನು ತಿಳಿದುಕೊಳ್ಳುತ್ತಾರೋ ಅಂತಹ ಧೀರರು ಮತ್ತೆ ಇನ್ನೊಮ್ಮೆ ಈ ಸಂಸಾರ ಚಕ್ರದಲ್ಲಿ ಸಿಗಹಾಕಿಕೊಳ್ಳುವುದಿಲ್ಲ. ಈ ಸಂಸಾರ ಎಂಬ ಒಂದು ಚಕ್ರದಲ್ಲಿ ಅವರು ಸಿಗಹಾಕಿಕೊಳ್ಳೋದಿಲ್ಲ. ಈ ರೀತಿ ಉಪದೇಶವನ್ನು ಮಾಡಿಬಿಟ್ರೆ ಎಷ್ಟರ ಮಟ್ಟಿಗೆ ಜ್ಞಾನದ ವಿಷಯ ನಮಗೆ ತಿಳಿಸ್ಕೊಟ್ಟಂಗಾಯಿತು. ನಮಗೆ ಇದಪ್ಪ ಅಂತ ಬೆಟ್ಟು ಮಾಡಿ ತೋರಿಸಿದ್ರೇ ಅರ್ಥ ಆಗ್ತಾ ಇಲ್ಲ.
ಅವನಲ್ಲಪ್ಪ ಅಂತ ತಿಳಿಸ್ಕೊಡತ್ತೆ, ಅವನು ಅಂತ ನಾವು ತಿಳ್ಕೊಬೇಕಂತೆ. ನೋಡಿ, ಉಪನಿಷತ್ ನಮಗೆ ಹೇಗೆ ತಿಳಿಸ್ತಾ ಇದೆ ಅಂದರೆ, ನಮಗೆ ಓ ಇವನೇ ಅಪ್ಪ ಅಂತ ಬೆಟ್ಟು ಮಾಡಿ ನಮಗೆ ತೋರಿಸಿದ್ರೂ ಸಹಿತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಉಪನಿಷತ್ತು ಮಾತ್ರ ಯಾವಾಗಲೂ ಪರಮಾತ್ಮನನ್ನು ತಿಳಿಸಿಕೊಡಬೇಕಾದರೆ ಅಪವಾದವನ್ನು ಮಾಡಿಯೇ ತಿಳಿಸತ್ತೇ ಹೊರತು ಆರೋಪವನ್ನು ಮಾಡಿ ತಿಳಿಸೋದಿಲ್ಲ. ಏನು ಅವನು ಯಾಕೆ ಈ ರೀತಿ ಅಂದರೆ, ನಿರವಯವನು ನಿರ್ವಿಶೇಷನು ಆದಂತಹ, ನಿರವಯವನು ನಿರ್ವಿಶೇಷನೂ ಆದಂತಹ ಆ ಪರಮಾತ್ಮನನ್ನು ನಾವು ಏನಂತ ತೋರಿಸೋದು, ಹೇಗೆ ಹೇಳೋದು? ನಮಗಾಗುತ್ತಿರುವಂತಹ ಒಂದು ಪುಟ್ಟ ಪುಟ್ಟ ಅನುಭವವನ್ನೇ ಹೇಳೋಕ್ಕಾಗ್ತಿಲ್ಲ ನಾವು. ಯಾವುದೋ ಒಂದು ನಿಮಿತ್ತದಿಂದ ಹೊಟ್ಟೆ ನೋವು ಬರ್ತಾ ಇದೆ. ನಿಮಗೆ ಹೇಗೆ ಹೊಟ್ಟೆ ನೋವು ಬರ್ತಿದೆ ಹೇಳಿ ನೋಡೋಣ. ನೀವು ಒದ್ದಾಡ್ತಿದ್ದಾನೆ, ಅವನು ನೋವಿನಿಂದ ಒದ್ದಾಡ್ತಿದ್ದಾನೆ. ಅವನ ಅನುಭವವನ್ನು ನಾವು ಕೇಳಿದಾಗ ಅವನೇನು ಹೇಳ್ತಾನೆ? ನೋವು ತೋರ್ಸೋಕ್ಕಾಗತ್ತಾ? ಆಗುತ್ತಿರುವಂತಹ ಕೆಲವು ಅನುಭವವನ್ನೇ, ನಮಗೆ ಸ್ವಂತ ಅನುಭವವನ್ನೇ ನಾವು ತೋರ್ಸೋಕ್ಕಾಗ್ತಿಲ್ಲ. ಇನ್ನು ಎಲ್ಲರಿಗೂ ಸಾಕ್ಷಿ ರೂಪದಿಂದ ಇರುವಂತಹ ಆ ಪರಮಾತ್ಮನ ಅನುಭವವನ್ನು ತೋರಿಸಿ ಅಂತ ನಾವು ಉಪನಿಷತ್ತಿನ ಸಮೀಪಕ್ಕೆ ಹೋದಾಗ ಉಪನಿಷತ್ತು ಹೇಳ್ತು ಏನಂತ ಅಂದರೆ, ಅವನನ್ನು ತೋರಿಸೋಕ್ಕಾಗೋದಿಲ್ಲ ಅಂತ. ಏನಂತ ಉಪನಿಷತ್ತು ಉಪದೇಶ ಮಾಡ್ತು? ಆ ಪರಮಾತ್ಮನನ್ನು ತೋರಿಸೋಕ್ಕಾಗೋದಿಲ್ಲ ಅಂತ ಉಪದೇಶ ಮಾಡಿಬಿಡ್ತೇ ಹೊರತು ಅವನು ತೋರಿಸುವವನು ಅಂತ ಹೇಳಲಿಲ್ಲ. ಅದಕ್ಕೋಸ್ಕರವೇ ಇಲ್ಲಿ ನಹಿ ಆ ಒಂದು ನಾಣ್ಯತೋಸ್ತಿ ಮಂತ ನಾಣ್ಯತೋಸ್ತಿ ವಿಜ್ಞಾತ ಆ ಭಾಷ್ಯವನ್ನು ಬರಿಬೇಕಾದ್ರೆ ಶಂಕರ ಭಗವತ್ಪಾದರು ಅದಕ್ಕೆ ಭಾಷ್ಯವನ್ನು ಬರೀತಾರೆ. ಅದೃಷ್ಟೋ ನದೃಷ್ಟ ನ ವಿಷಯೀ ಭೂತಚಕ್ಷು ದರ್ಶನಸ್ಯ ಕಸ್ಯಚಿತ್ ಸ್ವಯಂತು ಚಕ್ಷುಷಿ ಸನ್ನಿಹಿತತ್ವಾತ್ ದೃಶಿಸ್ವರೂಪ ಇತಿ ದ್ರಷ್ಟ ತಥಾ ಅಶ್ರುತಃ ಶ್ರೋತ್ರಗೋಚರತ್ವಂ ಅನಾನ್ನಃ ಕಸ್ಯಚಿತ್ ಸ್ವಯಂತು ಅಲುಪ್ತಶ್ರವಣಶಕ್ತಿ ಸರ್ವಶ್ರೋತ್ರೇಷು ಸನ್ನಿಹಿತತ್ವಾತ್ ಶ್ರೋತ. ಏನು? ದೃಶಿಸ್ವರೂಪತ್ವಾತ್. ನೋಡಪ್ಪ, ಯಾವಾಗ ಪರಮಾತ್ಮನು ನಮ್ಮ ಅನುಭವಕ್ಕೆ ಬರುತ್ತಾನೆ ಎಂದರೆ ನಾವು ಪರಮಾತ್ಮನನ್ನು ನೋಡೋದಿಕ್ಕೂ ಸಹಿತ ಒಂದು ಕ್ರಮ ಇದೆ. ನಾವು ಸುಮ್ಮನೆ ಪರಮಾತ್ಮನನ್ನು ಕಂಡುಕೊಳ್ತೀವಿ ಮಾಡ್ತೀವಿ ಅಂತ ಹೊರಟಾಗ ಪರಮಾತ್ಮನ ತೋರೋನಲ್ಲ. ಅವನು ನಾವು ಹೇಗೆ ನೋಡಬೇಕು? ಈಗ ನೋಡಿ, ಒಂದು ಸಾಮಾನ್ಯವಾದಂತಹ ವಿಷಯ. ಈ ಕ್ಷೇತ್ರಕ್ಕೆ ನೀವು ಬಂದಾಗ, ಈ ಪುಣ್ಯತಮ ಕ್ಷೇತ್ರಕ್ಕೆ ನೀವು ಬಂದಾಗ ಇಲ್ಲಿಗೊಂದು ಕ್ರಮ ಇದೆ ಬರೋದಕ್ಕೆ. ಹೇಗೆ ಬರ್ತೀರಾ? ಇಲ್ಲಿ ಬಂದಂದರೆ ಆ ಒಂದು ದೂರವಾಣಿಯನ್ನು ನಿಷ್ಕ್ರಿಯಗೊಳಿಸಬೇಕು. ನಂತರ ಪರಸ್ಪರವಾಗಿ ಮಾತನಾಡಬಾರದು, ಸುಮ್ಮನೆ ಶಬ್ದಾದಿಗಳನ್ನು ಮಾಡಬಾರದು, ಅಕ್ಕಪಕ್ಕದವರಿಗೆ ತೊಂದರೆಯನ್ನು ಕೊಡಬಾರದು. ಏನಿದು? ನಾವೇ ಮಾಡಿಕೊಂಡಂತಹ ಪದ್ಧತಿ ಇದು. ಒಂದು ದೇವಸ್ಥಾನಕ್ಕೆ ಹೋದರೆ ಪಾದರಕ್ಷೆಯನ್ನು ಹೊರಗಡೆ ಬಿಡಬೇಕು, ಕಾಲನ್ನು ತೊಳ್ಕೋಬೇಕು, ನಂತರ ದೇವಸ್ಥಾನದೊಳಗೆ ಹೋಗಬೇಕು. ನಾವೇ ಮಾಡಿಕೊಂಡಂಥದ್ದು, ನಾವೇ ಕಟ್ಟಿಕೊಂಡಂತಹ ಗುಡಿ ಗೋಪುರಗಳಿಗೆ ಇಷ್ಟೊಂದು ನಿಯಮವನ್ನು ನಾವೇ ಹಾಕಿಕೊಂಡಿರಬೇಕಾದ್ರೆ ಅಂತಹ ಪವಿತ್ರತಮನಾದಂತಹ ಪರಮಾತ್ಮನ ಸಮೀಪಕ್ಕೆ ನಾವು ಹೋಗಬೇಕಾದ್ರೆ ಎಷ್ಟು ನಿಯಮಗಳಿಂದ ಹೋಗಬೇಕು? ಪವಿತ್ರತಮನು ಅವನು. ಯಾಕೆ? ಶುದ್ಧ ಸ್ವರೂಪನು. ಯಾವ ಒಂದು ಅಶುದ್ಧದ ಸಂಸರ್ಗವೇ ಇಲ್ಲದೆ ಇರುವಂತಹ ಪರಮಾತ್ಮನ ಸಮೀಪಕ್ಕೆ ನಾವು ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು ಅಂದಾಗ ಗುರೂಪದೇಶ ಮತ್ತು ಶಾಸ್ತ್ರೋಪದೇಶದಿಂದಲೇ ಅವನ ಸಮೀಪಕ್ಕೆ ನಾವು ಹೋಗಬೇಕು. ಬೇರೆಯ ಮಾರ್ಗ ಇಲ್ಲ. ಆ ಗುರೂಪದೇಶದಿಂದ ಮಾತ್ರವೇ ಗುರುವಿನ ಉಪದೇಶ ಕೇಳಿದ್ವಪ್ಪ, ನಂತರ ನಾವು ಪರಮಾತ್ಮನ ಸನ್ನಿಧಿಯನ್ನು ಪಡೆಯೋ. ಹೇಗೆ ಪಡಿಬೇಕು ಅಂದಾಗ ಈ ರೀತಿಯಾದಂತಹ ನೇರವಾದಂತಹ ಉಪದೇಶಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಏನು? ಅದೃಷ್ಟೋ ದ್ರಷ್ಟ, ಅವನು
ನೋಡದೇ ಇರುವವನಾದರೂ ಸಹಿತ ಎಲ್ಲವನ್ನೂ ನೋಡುವವನಾಗಿದ್ದಾನೆ. ಹೇಗೆ? ಈಗ ನೋಡಿ, ಈಗೊಂದು ಸಭೆ ಇದೆ. ಈ ಸಭೆಯನ್ನು ನೋಡಿ ನಾವು ಕಣ್ಣನ್ನು ಮುಚ್ಚಿಕೊಂಡಾಗ ಇಲ್ಲಿ ಇಂತಿಂತಹ ಮುಖಚರ್ಯೆ ಉಳ್ಳವರು ಕುಳಿತಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಇಲ್ವೋ? ಯಾವಾಗ ಈ ಕಣ್ಣು ಅನ್ನುವಂಥದ್ದು ಈ ದೇಹಕ್ಕೆ ಕಿಟಕಿಗಳು ಇದ್ದ ಹಾಗೆ. ಈ ಕಿಟಕಿಗಳಿದೆಯಪ್ಪ ಪಕ್ಕದಲ್ಲಿ. ಈ ಇಂದ್ರಿಯಗಳು ಸಹಿತ ಕಿಟಕಿಗಳು ಇದ್ದ ಹಾಗೆ. ಕಿಟಕಿಗಳು ಇದ್ದರೂ ಯಾವಾಗಲೂ ಕಿಟಕಿಗಳೇ ಹೊರಗಡೆ ನೋಡ್ತಾ ಇರ್ತಾ? ಕಿಟಕಿ ಒಳಗಿಂದ ಒಬ್ಬ ಚೈತನ್ಯ ನೋಡಬೇಕು, ಚೈತನ್ಯವು ನೋಡಬೇಕು. ನೋಡಿ ಹೇಗೆ ಅಂತ ಅಂದಾಗ, ನಾವು ನೋಡಬೇಕು ಅಂತ ಅಂದ್ಕೊಂಡಾಗ, ಹಾಗೆ ಈ ಕಣ್ಣು ಎಂಬ ಉಪಾಧಿಯಿಂದ, ಕಣ್ಣು ಎಂಬ ಈ ಒಂದು ಇಂದ್ರಿಯದಿಂದ ಈ ಕಣ್ಣಿನಿಗೂ ಕಾರಣೀಭೂತನಾದಂತಹ ಪರಮಾತ್ಮನೇ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಪರಮಾತ್ಮನೇ ಎಲ್ಲವನ್ನೂ ನೋಡ್ತಾ ಇದ್ದಾನೆ ಹೊರತು ಈ ನಯನೇಂದ್ರಿಯ ನೋಡ್ತಾ ಇಲ್ಲ. ನಯನೇಂದ್ರಿಯ ಏನೋ ಇದೊಂದು ಇಂದ್ರಿಯ ಅಷ್ಟೇ, ಇದು ಏನು ಸಹಾಯವನ್ನು ಮಾಡುತ್ತೆ, ಇದೇ ನೋಡೋದಿಲ್ಲ. ಇದೇ ನೋಡೋದಾಗ್ಬಿಟ್ಟಿದ್ರೆ, ಈ ಕಣ್ಣೇ ನೋಡೋದಾಗ್ಬಿಟ್ಟಿದ್ರೆ, ಈಗ ನೋಡಿಯಪ್ಪ, ಹಿಂದೆಲ್ಲ ಈ ಕೆಲವರಿಗೆ 40, 45, 50 ವರ್ಷ ಕಳೆದ ನಂತರ ಕಣ್ಣಿನ ಶಕ್ತಿ ಕಡಿಮೆಯಾಗುತ್ತೆ. ಅದು ಇಂದ್ರಿಯ ಶಕ್ತಿ ಕಡಿಮೆಯಾಗುತ್ತೆ ಹೊರತು ನೋಡುವವನು ಅವನೇ ಇರ್ತಾನೆ. ಪರಮಾತ್ಮನು ಒಳಗಿರುವಂತಹ ಅದೃಷ್ಟೋ ದ್ರಷ್ಟ, ಅವನು ನೋಡದೇ ಇರುವವನಾದರೂ ಸಹಿತ ಅವನು ನೋಡುವವನು. ನಾವು ಅಂದುಕೊಳ್ತಿದ್ದೀವಲ್ಲ, ನಾನು ನೋಡುವವನು ಅಂತ. ನೀನು ನೋಡುವವನಲ್ಲ, ಆ ನೋಡುತ್ತಿರುವಂಥದ್ದಕ್ಕೂ ಸಾಕ್ಷಿಯೂ ಆಗಿದೆಯಾ? ಯಾಕೆ? ವಿವೇಚನೆಯನ್ನು ಮಾಡ್ತಾ ಇದೆಯಾ ನೀನು? ವಿವೇಚನೆಯನ್ನು ಮಾಡ್ತಾ ಇದೆ. ವಿವೇಚನೆ ಅಂದ್ರೇನು? ಹೌದು, ಇದು ನಾನು ನೋಡ್ತಿರುವಂಥದ್ದು ಸರಿ, ನಾನು ನೋಡ್ತಿರುವಂಥದ್ದು ತಪ್ಪು. ಯಾರು ಮಾಡ್ತಿರೋದು ಈ ವಿವೇಚನೆಯನ್ನು? ಆ ತಪ್ಪು ಸರಿಯನ್ನು ಸಹಿತ ನೀನು ನೋಡ್ತಾ ಇದೀಯಾ. ಅದೃಷ್ಟೋ ದ್ರಷ್ಟ, ಅವನು ಕೇಳುವವನಲ್ಲ, ಆದರೂ ಎಲ್ಲವನ್ನೂ ಕೇಳ್ತಾ ಇದ್ದಾನೆ. ಆದರೂ ಸಹಿತ ಎಲ್ಲವನ್ನೂ ಕೇಳ್ತೀಯಾನೆ. ಹಿಂದೆ ಹೇಳಿದ್ದೆ ನಿಮಗೆ, ಮೊನ್ನೆಯ ಉಪನ್ಯಾಸದಲ್ಲಿ ಒಂದು ಮಾತನ್ನು ಹೇಳಿದೆ. ಸಂಹತಾನಾಂ ಪರಾರ್ಥತ್ವಾತ್ ಅಂತ ಜೈಮಿನಿಗಳು ಒಂದು ಸೂತ್ರ ಮಾಡಿದ್ದಾರೆ ಅಂತ. ಅದರ ಅರ್ಥ ಹೇಳಿ. 10 ಜನ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಇನ್ನೊಬ್ಬ 11ನೇವನಿಗೋಸ್ಕರವೇ ಕೆಲಸ ಮಾಡ್ತಿರ್ತಾರೆ ಹೊರತು ಅವರವರುಗಳ ಉಪಯೋಗಕ್ಕೆ ಮಾಡ್ತಾ ಇಲ್ಲ ಅವರು. ಈ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ಮೂಸತ್ತೆ, ಚರ್ಮ ಮುಟ್ಟುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಕಾಲು ಓಡುತ್ತೆ, ಕೈ ಕೆಲಸ ಮಾಡುತ್ತೆ. ಎಲ್ಲ ಇಂದ್ರಿಯಗಳು ಸಹಿತ ಅವವುಗಳ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಅವುಗಳು ಅವವುಗಳಿಗೋಸ್ಕರವೇ ಕೆಲಸವನ್ನು ಮಾಡ್ತಾ ಇದೆಯಾ? ಅವೆಲ್ಲವೂ ಸಹಿತ ಯಾವುದೋ ಒಬ್ಬನಿಗೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇದೆ. ಅದನ್ನೇ ನಾವು ನಾನು ಅಂತ ಅಂದುಕೊಳ್ತಿರೋದು. ಈಗ ನಾನು ಓಡ್ತೀನಿ, ನಾನು ಕೂತ್ಕೊಳ್ತೀನಿ, ನಾನು ನಿಲ್ತೀನಿ, ಎಷ್ಟರ ಮಟ್ಟಿಗೆ ನಾವು ನಾನು ಎಂಬ ಶಬ್ದವನ್ನು ಹಾಕಿಕೊಂಡಾಗೂ ಸಹಿತ ನಾನು ಓಡೋಣ, ನಾನು ಕುಳಿತುಕೊಳ್ಳೋಣ. ಹಿಂದೆ ನಾವು ಪುಟ್ಟ ಹುಡುಗರಿದ್ದಾಗ 5, 6ನೇ ಕ್ಲಾಸಲ್ಲೆಲ್ಲ ಇದ್ದಾಗ ಸುಮ್ಮನೆ ಗೊತ್ತಿರಲಿಲ್ಲ, ಒಂದು ಆಟವನ್ನು ಆಡ್ತಾಯಿದ್ವಿ. ಏನು ಆಟ? ನನ್ನನ್ನು ಮುಟ್ಟು ನೋಡೋಣ ಅಂತ. ನೀವು ಆಡಿರ್ತೀರ ಆಟನ. ನನ್ನನ್ನು ಮುಟ್ಟು ನೋಡೋಣ ಅಂತ. ಅವ್ನು ಹಿಂಗೇನಾದ್ರು ಮುಟ್ಟದಂದರೆ, ನನ್ನ ಕೈ ಮುಟ್ಟುತ್ತೆ ಕಣೋ, ನನ್ನನ್ನು ಮುಟ್ಟು ನೋಡೋಣ. ನನ್ನ ಬೆನ್ನು ಮುಟ್ಟಿದೆ, ನನ್ನನ್ನು ಮುಟ್ಟು ನೋಡೋಣ. ನನ್ನ ತಲೆ ಮುಟ್ಟಿದೆ, ನನ್ನನ್ನು ಮುಟ್ಟು ನೋಡೋಣ. ನನ್ನನ್ನು ಮುಟ್ಟಕ್ಕಾಗಲ್ಲ ಅವನು. ಯಾವತ್ತೂ ಸಹಿತ ನಾವು ಅನುಭವದಿಂದ ಅವನನ್ನು ನಾವು ಮುಟ್ಟಿಕೊಳ್ಳಬಹುದೇ ಹೊರತು ಪ್ರತ್ಯಕ್ಷಾದಿಗಳಿಂದ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷಾದಿಗಳಿಂದ ಆ ಪರಮಾತ್ಮನನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾವು ಜಗತ್ತು ಅಂತ ನಾವೇನಿದ್ದೀವಿ, ಯಾಜ್ಞವಲ್ಕ್ಯರು ಮುಂದೆ ಮೈತ್ರೇಯಿಯ ಒಂದು ಸಂವಾದದೊಳಗೆ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ಮೈತ್ರೇಯಿಯ ಒಂದು ಸಂವಾದದಲ್ಲಿ ಹೇಳಿದ್ದಾರೆ. ಏನು ವಿಚಾರ ಅಂದಾಗ, ಪ್ರಪಂಚವೆಲ್ಲವೂ ಸಹಿತ
ನನಗೆ ಅವರಿಷ್ಟ, ಇವರಿಷ್ಟ, ಇವರಿಷ್ಟ ಅಂತ ಹೇಳ್ತಿದ್ದೀವಲ್ಲಪ್ಪ. ನಿಜವಾದ ಇಷ್ಟ ಯಾರು ನನಗೆ? ಈಗ ನನಗೆ ಪತಿ ಇಷ್ಟ, ನನಗೆ ಮಕ್ಕಳು ಇಷ್ಟ, ನನಗೆ ಹಣ ಇಷ್ಟ ಅಂತ ನಾವು ಇಷ್ಟದ ಹೇಳ್ತಿದ್ದೀವಲ್ಲಪ್ಪ. ಮೈತ್ರೇಯಿಗೆ ಉಪದೇಶವನ್ನು ಮಾಡಿದಂಥದ್ದು ಯಾಜ್ಞವಲ್ಕ್ಯರು. ಇಡೀ ಉಪನಿಷತ್ತುಗಳ ಇತಿಹಾಸದಲ್ಲಿಯೇ ಎಲ್ಲೂ ಸಹಿತ ಪತಿಯು ಪತ್ನಿಗೆ ಆತ್ಮೋಪದೇಶವನ್ನು ಮಾಡಿರುವಂತಹ ಘಟ್ಟ ತುಂಬ ಕಡಿಮೆ. ಯಾವಾಗಲೂ ಸಹಿತ ಗುರು ಶಿಷ್ಯನಿಗೆ ಉಪದೇಶ ಮಾಡಿದಂತಹ ಘಟ್ಟಗಳನ್ನು ನೀವೆಲ್ಲ ಉಪನಿಷತ್ತುಗಳಲ್ಲೂ ಕಾಣ್ತೀರ. ಆದರೆ ಒಬ್ಬ ಪತಿಯಾದವನು ಪತ್ನಿಗೆ ಆತ್ಮೋಪದೇಶವನ್ನು ಮಾಡಿದಾಗ ಎಂತಹ ಉಪದೇಶವನ್ನು ಮಾಡ್ತಾರೆ ಗೊತ್ತಾ ಯಾಜ್ಞವಲ್ಕ್ಯರು? ಮೈತ್ರೇಯಿ, ನನಗೆ ನೀವಿಷ್ಟ ಅಂತ ಯಾವಾಗಲೂ ಹೇಳ್ತಾ ಇದೆಯಲ್ಲ, ನಿನಗೆ ನಾನು ಏಕೆ ಇಷ್ಟ? ಯಾಕಿಷ್ಟ ನಾನು? ನವಾ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ನವಾ ಅರೇ ಜಾಯಾಯೈ ಕಾಮಾಯ ಜಾಯಾಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಾಪ್ರಿಯಂ ಭವತಿ. ನವಾ ಅರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ. ನನಗೆ ನಮ್ಮ ಯಜಮಾನರು ಅಂದರೆ ಭಾರಿ ಇಷ್ಟಪ್ಪ. ಯಾಕಿಷ್ಟ? ಯಾವಾಗಲೂ ನನಗೆ ಒಳ್ಳೆಯದನ್ನು ಅವ್ರು ಮಾಡ್ತಾರೆ, ಅದಕ್ಕೆ. ನನಗೆ ನನ್ನ ಪತ್ನಿ ಅಂದರೆ ಭಾರಿ ಇಷ್ಟಪ್ಪ. ಯಾಕೆ ಪತ್ನಿ ಅಂದರೆ ಇಷ್ಟ? ನಾನು ಹೇಳಿದ್ದು ಕೆಲಸ ಮಾಡ್ತಾಳೆ, ನನಗೆ ಅನುಕೂಲವಾಗಿರ್ತಾಳೆ, ಓದೋದಕ್ಕೆ ಸ್ವಲ್ಪ ಸಮಯ ಕೊಡ್ತಾಳೆ, ಅದು ಇದು. ನನಗೆ ಅನುಕೂಲವಾಗಿದ್ದರೆ ನನಗೆಲ್ಲರೂ ಇಷ್ಟ. ನನಗೆ ವಿರೋಧ ಮಾಡಿಬಿಟ್ರೆ ನಹಿ ಪುತ್ರಾಣಾಂ ಕಾಮಾಯ ಪುತ್ರಃ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಪುತ್ರಃ ಪ್ರಿಯಂ ಭವತಿ. ಮಕ್ಕಳು ಇದ್ದಾರೆ ಅನ್ನೋ ಮಾತ್ರದಿಂದಲೇ ನಾವೇನು ಮಕ್ಕಳನ್ನ ಇಷ್ಟಪಡ್ತಿಲ್ಲ. ಮಕ್ಕಳು ನಮಗೆ ಅನುಕೂಲವಾಗಿದ್ದರೆ ನಾವು ಮಕ್ಕಳನ್ನ ಇಷ್ಟಪಡ್ತೀವಿ. ಎಲ್ಲ ಕಡೆಯೂ ನಾನು ಅನ್ನುವುದೇ ಕೆಲಸವನ್ನು ಮಾಡ್ತಾ ಇದೆಯೇ ಹೊರತು ನನಗವ್ರು ಒಳ್ಳೇದು ಮಾಡ್ತಾರೆ ಅದಕ್ಕೆ ನಾನು ಇಷ್ಟಪಡ್ತೀವಿ. ಇಲ್ಲ ಕಣ, ಮೇಲೂ ಮನೆ ಖಾಲಿ ಇದೆ ಕಣ, ಆ ಬಾಡಿಗೆ ಖಾಲಿ ಮಾಡಿಸ್ತೀನಿ, ಅಲ್ಲಿ ಹೋಗಿರೋ ಆರಾಮಾಗಿ ನೀನು. ಏನೋ ಮಕ್ಕಳು ಜೊತೆಗೆ ಏನಾದ್ರು ಸಂಬಂಧ ಇದಾದಾಗ ಏನಾಗುತ್ತೆ, ಅಲ್ಲಿರೋ ಆರಾಮಾಗೆ. ಯಾಕೆ ಈ ರೀತಿಯಲ್ಲ ಪ್ರಪಂಚದಲ್ಲಿ ನಡೆಯುತ್ತೆ? ಅವರು ಇದ್ದಾರೆ ಅನ್ನೋ ಮಾತ್ರಕ್ಕೆ ನಾವು ಯಾರನ್ನೂ ಸಹಿತ ಇಷ್ಟಪಡ್ತಿಲ್ಲ. ಅವರು ನನಗನುಕೂಲವಾಗಿದ್ದರೆ ಅದಕ್ಕೆ ನಾನು ಇಷ್ಟವನ್ನು ಪಡ್ತಾ ಇದ್ದೀನಿ. ಇಡೀ ಪ್ರಪಂಚದ ವಸ್ತುಗಳೆಲ್ಲವೂ ಸಹಿತ ಹಾಗೆಯೇ. ಹೌದು, ಈ ಸರ ನನಗೆ ಸುಖವೋ ದುಃಖವೋ? ಯಾರು ಒಬ್ಬ ಬಂದಾಗ ಕೊಟ್ಬಿಡಿ ಸ್ವಾಮಿ, ಇಲ್ಲ ನೋಡಿ ನಿಮಗೆ ಏನು ಮಾಡ್ತೀನಿ ಅಂತ ತೊಗೊಂಡು ಹೋಗಪ್ಪ, ನನ್ನನ್ನು ಸುಮ್ಮನೆ ಬಿಟ್ಬಿಡು ಸಾಕು ನೀನು. ಇದು ನನಗೆ ಇಷ್ಟವೋ ಇಲ್ಲಪ್ಪ, ಇದೇ ನನಗೆ ತೊಂದರೆಯನ್ನು ಮಾಡುತ್ತೆ ಅಂದರೆ ನಾನು ಯಾವುದನ್ನು ಇಟ್ಕೊಳ್ಳಲ್ಲ. ಪತ್ನಿನೂ ಬಿಡ್ತೀನಿ, ಮಕ್ಕಳನ್ನೂ ಬಿಡ್ತೀನಿ, ಹಣವನ್ನೂ ಬಿಡ್ತೀನಿ, ಯಾವ್ಯಾವುದು ನನ್ನ ಮೋಹ ಪದಾರ್ಥ ಅಂತೆಲ್ಲ ಇಟ್ಟುಕೊಂಡಿದ್ದೀನೋ ಎಲ್ಲವನ್ನೂ ಬಿಡ್ತೀನಿ. ಯಾಕೆ? ಮೊದಲು ನಾನು ನನಗಿಷ್ಟ ಆಗಿದ್ದಕ್ಕೆ ನೀವೆಲ್ಲರೂ ನನಗಿಷ್ಟ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ನಿಮಗೆ ಗೊತ್ತಿರಬಹುದು ಅನ್ಕೊತೀನಿ. ಎಲ್ಲಕ್ಕಿಂತ ಬೆಲ್ಲ ಸಿಹಿ, ಬೆಲ್ಲಕ್ಕಿಂತ ನಾನು ಸಿಹಿ ಅಂತ. ಪ್ರಪಂಚದೊಳಗೆ ಎಲ್ಲಕ್ಕಿಂತ ಯಾವ ಪದಾರ್ಥ ಸಿಹಿ ಎಂದಾಗ ಬೆಲ್ಲ ಸಿಹಿ ಅಂತೆ. ಆ ಬೆಲ್ಲಕ್ಕಿಂತ ಯಾವುದು ಸಿಹಿ? ನಾನು ಸಿಹಿ ಅಂತೆ. ಎಲ್ಲರೂ ಸಹಿತ ಇಡೀ ಪ್ರಪಂಚ ಹೇಗೆ ಓಡ್ತಾ ಇದೆ ನೀವೇ ಯೋಚನೆ ಮಾಡಿ ನೋಡೋಣ. ನನಗೆ ಯಾವುದು ಅನುಕೂಲವಾಗಿದೆಯೋ ಅಲ್ಲಿಗೆ ನಾನು ಓಡ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರು ಪ್ರತಿರೋಧವನ್ನು ಮಾಡ್ತಾರೋ ಅಲ್ಲಿ ನಾನು ಹೋಗ್ತೀನಾ? ಹೋಗಲ್ಲ. ಇದು ಮಾಡಲ್ಲ. ಯಾಕೆ ಮಾಡಲ್ಲ? ನನಗೆ ಇಷ್ಟ ಇಲ್ಲಪ್ಪ. ಅಷ್ಟೊಂದು ನಾನುವಿಗೆ ನಾನು ಪರಿಪೂರ್ಣವಾಗಿ ಸೋತಾಗ ಆ ನಾನುವಿನ ವಿಚಾರ ನಾವು ಮಾಡಲೇಬಾರ್ದಾ? ನಾನು ಎಚ್ಚರಗೊಂಡಿದ್ದೇನೆ, ನಾನು ಹೋಗ್ತೇನೆ, ನಾನು ಕುಳಿತುಕೊಳ್ತೇನೆ, ನಾನು ವಿಚಾರ ಮಾಡ್ತೇನೆ, ನಾನು ಅವತ್ತು ಕೊಟ್ಟಿರಲಿಲ್ವೇನೋ ನನಗದನ್ನು ಕೊಡೋ. ಎಲ್ಲ ಕಡೆಯೂ ಈ ಅಹಂ ಅನ್ನುವಂತಹ ಭಾವ ಎದ್ದು ಕಾಣಿಸುತ್ತೆ ನಮಗೆ. ಇಲ್ಲಿ ಅಹಂ ಅಂದರೆ ಅಹಂಕಾರ ಅಂತ ಅರ್ಥ ಅಲ್ಲ. ನಾನು ಸರಿಯಪ್ಪ, ನಾನು ಅಂದಾಗ ನೀವು ಜೀವಾತ್ಮನನ್ನೇ ತಗೊಳ್ಳಿ. ಶಾಸ್ತ್ರದೊಳಗೆ ಪರಮಾತ್ಮನನ್ನು ಅದ್ವಿತೀಯ ಅಂತ ಹೇಳುತ್ತೆ. ಏಕಮೇವ ಅದ್ವಿತೀಯಂ ಅಂತ. ಅದ್ವಿತೀಯ ಅಂದರೆ ಏನು? ತನಗೆರಡನೆಯದಿಲ್ಲದ ಒಂದು ಅಂತ.
ಏನು ಹೇಳಿ, ತನಗೆ ಎರಡನೆಯದಿಲ್ಲದ ಒಂದು ಅಂತ. ಪರಮಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಆತ್ಮನು ಅಹಂ ಪ್ರತ್ಯಯ ಗಮ್ಯನು ಅಂತ ಒಂದು ಲೇಖನ ಬರೆದಿದ್ದಾರೆ. ಅದರೊಳಗೊಂದು ಘಟ್ಟದಲ್ಲಿ ಹೇಳ್ತಾರೆ, ಮೆಖನ್ ಅಂತ ಒಬ್ಬ ಇಂಗ್ಲಿಷ್ ವಿಜ್ಞಾನಿ, ಅವನು ಒಂದು ಹೊಸ ವಿಚಾರವನ್ನು ಹೇಳಿದ್ದಾನೆ. ಏನದು ವಿಷಯ ಅಂದರೆ, ಪ್ರಪಂಚದಲ್ಲಿ ಎಲ್ಲದಕ್ಕೂ ಸಹಿತ ನಾವು ಬಹುವಚನವನ್ನು ಹೇಳಬಹುದು, ನಾನುವಿಗೆ ನಾವು ಬಹುವಚನವನ್ನು ಹೇಳೋಕ್ಕಾಗಲ್ಲ. ಬಹುವಚನಕ್ಕೆ ನಿಯಮ ಏನು? ಕಿಟಕಿ 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 ಕಿಟಕಿಗಳು. ಸಮಾನ ಧರ್ಮವಾದಂತಹ ಅನೇಕ ವಸ್ತುಗಳು ಇದ್ದಾಗ ಅದನ್ನು ಬಹುವಚನದಿಂದ ಕರಿತೇವೆ, ಸರಿನಾ? ಮರ 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 ಮರಗಳು, ಪುಸ್ತಕ 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 ಪುಸ್ತಕಗಳು. ಸಮಾನ ಧರ್ಮವಾಗಿರಬೇಕು. ಎಲ್ಲಾದರೂ ನಮ್ಮ ಜೀವನದಲ್ಲಿ ನಾನು 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 ಅಂತಾಗಿದ್ದೀನ? ನಾನು, ನೀವು, ಅವರು, ಅವರು, ನಾವು ಅಂತ ಹೇಳ್ತೀವಿ, ಸರಿನಾ? ಇದು ಮನುಷ್ಯರು ಹೇಳೋಣ. ನಾವು ಅನ್ನೋದು ನಾನುವಿಗೆ ಬಹುವಚನವಲ್ಲ. ಅದು ವ್ಯವಹಾರದಲ್ಲೂ ಸಹಿತ ಆ ನಾನು ಎಂಬ ಶಬ್ದ ಏಕಮೇವಾದ್ವಿತೀಯವೇ ಆಗಿದೆ. ಅದು ನಮಗೆ ಗೊತ್ತಾಗ್ತಿಲ್ಲ. ಅದು ವ್ಯವಹಾರದಲ್ಲೂ ಸಹಿತ ನಾನು ಎಂಬ ಶಬ್ದ ಇದೆಯಲ್ಲ, ಅಹಂ ಎನ್ನುವಂತಹ ಶಬ್ದ, ಅದು ಏನಾಗಿದೆ? ಏಕಮೇವಾದ್ವಿತೀಯವೇ ಆಗಿದೆ. ಯಾಕೆ ಈ ವಿಚಾರವನ್ನು ನಿಮಗೆ ಹೇಳಿದೆ ಅಂದರೆ, ಕೊನೆಗೆ ಹೇಳ್ತಾರೆ, ಅರೇ ಮೈತ್ರೇಯಿ, ಏನು ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನಾನು ನಿನಗೆ ಯಾಕಮ್ಮ ಇಷ್ಟ ಮೈತ್ರೇಯಿ ಅಂದರೆ, ಯಾವತ್ತೂ ಸಹಿತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಯಾವ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟಿಲ್ಲ, ಅದಕ್ಕಿಷ್ಟ ಅಷ್ಟೆ. ಪ್ರತಿನಿತ್ಯ ಏನೋ ಅನ್ನೋದು ಮಾಡೋದು ಯಾರು ಇಷ್ಟಪಡ್ತಾರೆ? ಯಾರು ಇಷ್ಟಪಡ್ತಾರೆ ಹೇಳಿ? ಎಂಥ ಒಂದು ವಿಚಾರ ನೋಡಿ ಇದು. ನಾವು ಪ್ರಪಂಚದ ನಡೀತಿರೋದೇ ಇದೊಂದು ವಿಷಯದ ಮೇಲೆ. ನನಗೆಲ್ಲರೂ ಇಷ್ಟ, ಯಾಕೆ? ನನಗೆ ಅನುಕೂಲವಾಗಿದ್ದಾರೆ, ಅದಕ್ಕೆ ನನಗಿಷ್ಟ ಅಷ್ಟೆ. ಹಾಗೇನೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮನು, ನನ್ನನ್ನು ನಾನು ಇಷ್ಟಪಡ್ತೀನಿ, ಅದಕ್ಕೋಸ್ಕರವೇ ಇಡೀ ಜಗತ್ತು ನನ್ನನ್ನು ಇಷ್ಟಪಡ್ತಿದೆ. ಅದಕ್ಕೇನೆ ಈ ಒಂದು ನಾನು ಅನ್ನುವಂತಹ ಸ್ವರೂಪವು ಯಾವ ಇಂದ್ರಿಯ ಧರ್ಮಗಳಿಗಾಗಲಿ, ಯಾವ ಅಂತಃಕರಣ ಧರ್ಮಗಳಿಗಾಗಲಿ, ಯಾವ ಪ್ರಾಣ ಧರ್ಮಗಳಿಗಾಗಲಿ ಸಂಬಂಧವನ್ನು ಪಟ್ಟಿಲ್ಲ. 5 ಪ್ರಾಣಗಳು, 5 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 4 ಅಂತಃಕರಣ ಚತುಷ್ಟಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, 4 ಅಂತಃಕರಣ ಧರ್ಮಗಳು. ಈ ಯಾವುದಕ್ಕೂ ಸಹಿತ ಪರಮಾತ್ಮನು ಎಲ್ಲ ಒಂದು ವಿಚಾರವನ್ನೂ ಸಹಿತ ಸಾಕ್ಷಿ ರೂಪದಿಂದ ಇದ್ದು ನೋಡುತ್ತಿದ್ದಾನೆಯೇ ಹೊರತು ಅವನು ಅವವುಗಳ ಧರ್ಮಕ್ಕೆ ಸೇರಿಕೊಂಡವನಲ್ಲ. ಯಾವುಗಳ? ನೋಡುವ ಧರ್ಮವು ಪರಮಾತ್ಮನದಲ್ಲ, ಕೇಳುವ ಧರ್ಮವು ಅವನದಲ್ಲ. ನೋಡೋದಿಕ್ಕು, ಕೇಳೋದಿಕ್ಕು, ಮನನ ಮಾಡೋದಿಕ್ಕೂ ನಾಣ್ಯತೋಸ್ತಿ ದ್ರಷ್ಟ ಅಷ್ಟು ನಿಲ್ಲಿಸಿಬಿಟ್ಟಿದ್ರೆ ಸಾಕಾಗಿತ್ತು. ಅವನು ನೋಡುವವನಲ್ಲ ಅಂತ ಹೇಳಿದ ಕೂಡಲೇ ಮುಂದಿನ ವಾಕ್ಯದಲ್ಲಿ ಹೇಳ್ತು, ಅವನನ್ನು ಬಿಟ್ಟು ಇನ್ಯಾರೂ ನೋಡ್ತಾ ಇಲ್ಲ ಅಂತ. ಅವನನ್ನು ಬಿಟ್ಟು ಇನ್ಯಾರೂ ಮನನ ಮಾಡ್ತಾ ಇಲ್ಲ. ಅವನೊಬ್ಬನೇ ಎಲ್ಲವನ್ನೂ ಸಹಿತ ಅರಿಯುವವನಾಗಿದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ಪ್ರಜ್ಞಾನಂ ಬ್ರಹ್ಮ ಅಂತ ಹೆಸರು. ಅರಿವಿನ ಗಟ್ಟಿಯವನು. ಯಾವತ್ತೂ ನಮಗೆ ನಾವು ಗೊತ್ತಿಲ್ಲ ಅಂತಿಲ್ಲ, ಗೊತ್ತಾ? ಎಲ್ಲರಿಗೂ ನನಗೆ ಯಾರು ನಾನು ಅಂತ ಗೊತ್ತು, ಆದರೆ ತಪ್ಪಾಗಿ ಗೊತ್ತು. ಶಾಸ್ತ್ರ ಯಾವ ರೀತಿಯಾಗಿ ಇದು ನೀನಪ್ಪ ಅಂತ ಹೇಳುತ್ತೋ ಆ ರೀತಿಯಾಗಿ ನನಗೆ ಗೊತ್ತಿಲ್ಲ ಅಷ್ಟೆ. ಶಾಸ್ತ್ರ ಯಾವುದನ್ನು ಇದು ನೀನಪ್ಪ ಅಂತ ಹೇಳುತ್ತೋ ಆ ರೀತಿಯಾಗಿ ಏನು ಮಾಡಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ನಾನು ತಪ್ಪಾಗಿ ತಿಳಿದಿರುವುದರಿಂದಲೇ
ಈ ಎಲ್ಲ ಸಂಸಾರ ಧರ್ಮಗಳು ಸಹಿತ ನನಗೇ ಇದೆಯೇನೋ ಎಂಬ ಭ್ರಾಂತಿ ನನಗೆ ಕಾಡ್ತಾ ಇದೆ. ಇಲ್ಲಿ ಎಲ್ಲರಿಗೂ ಸಹಿತ ಬಂದಿದ್ದೀರಾ, ಎಲ್ಲರೂ ಸಹಿತ ಹಿರಿಯರಾಗಿದ್ದೀರಾ. ಹಿರಿಯರಾಗಿರಬೇಕಾದ್ರೂ ಸಹಿತ ನೀವೆಲ್ಲರೂ ಸುಖಿಗಳ ಅಂತ ಪ್ರಶ್ನೆಯನ್ನು ನಾವು ಮಾಡಿದಾಗ, ಎಲ್ಲ ಚೆನ್ನಾಗಿದೆ ಸ್ವಾಮಿ, ನನಗೆ ಮನೆ ಯೋಚನೆ ಇಲ್ಲ, ಹಣ ಯೋಚನೆ ಇಲ್ಲ, ಮಕ್ಕಳು ಯೋಚನೆ, ಆದರೆ ಸೊಸೆ ಯಾಕೋ ನಾನು ಚೆನ್ನಾಗಿ ನೋಡ್ಕೋತಾ ಇಲ್ಲ. ಆ ಒಂದು ಬಾಧೆ ಇದೆಯಲ್ಲ, ಈ ಎಲ್ಲ ಸುಖಗಳನ್ನು ಸಹಿತ ಮರೆಮಾಚಿಸ್ಬಿಡುತ್ತಂತೆ. ಎಲ್ಲ ಸುಖಗಳು ಇದೆಯಲ್ಲ ಅವೆಲ್ಲವನ್ನು ಏನು ಮಾಡುತ್ತೆ? ಇದು ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ಇನ್ನೊಬ್ಬರು ಯಾಕೆ ಹಂಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಯಾಕೆ ಮಾಡ್ಕೋಬೇಕು? ನಾವು ಯಾರನ್ನಪ್ಪ ಅಷ್ಟೊಂದು ಇಷ್ಟಪಟ್ಟಿದ್ದೀವಿ ನೋಡಿ. ನಾವು ನಮಗೆ ನಾವು ಪ್ರಶ್ನೆಯನ್ನು ನಾವೇ ಹಾಕಿಕೊಂಡಾಗ, ನಮಗೆ ನಾವೇ ಪ್ರಶ್ನೆಯನ್ನು ಹಾಕಿಕೊಂಡಾಗ ಯಾರು ಸುಖಿಗಳಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಸುಖಿಗಳಲ್ಲ ನಾವು? ನಮಗೆ ನಿಜವಾದಂತಹ ಸುಖ ಎಲ್ಲಿದೆ ಎಂಬ ಪರಿಜ್ಞಾನವೇ ನಮಗಿಲ್ಲ. ಹೌದು, ಪ್ರಪಂಚದ ವಿಷಯಗಳಲ್ಲಿ ಸುಖ ಇದೆ ಅಂತ ನಾನು ಹುಡುಕ್ತಾ ಹೋಗಿ ಯಾವುದೋ ಒಂದು ತಿನ್ನುವಂತಹ ಪದಾರ್ಥ, ನಂಗೆ ಜಾಮೂನ್ ಇಷ್ಟಪ್ಪ, ಜಾಮೂನ್ ಎಷ್ಟು ತಿಂತೀನಿ ನಾನು? 1 ತಿಂತೀನಿ, 2 ತಿಂತೀನಿ, 3 ತಿಂತೀನಿ, 4 ತಿಂತೀನಿ, 5 ತಿಂತೀನಿ, ಸರಿ 6 ತಿಂತೀನಿ. 7ನೇದಕ್ಕೆ ಬೇಡಮ್ಮ ಅಂತೀನಿ. ಆ 7ನೇದ ಬೇಡಮ್ಮ ಅಂದರೂ 1 ತಿಂತೀನಿ. 8ನೇದಕ್ಕೆ ಇನ್ನೊಂದ್ಸಲಿ ಜಾಮೂನ್ ಹಾಕಿಕೀಯ ನೀನು ಅಂತೀನಿ. ಏನಂತೀನಿ ನಾನು? ಯಾವುದನ್ನು ನಾನು ಸುಖ ಅಂತ ಹತ್ತಿರಕ್ಕೆ ಹೋದನೋ ಅದೇ ನಂಗೆ ದುಃಖವಾಗಿ ಕಾಡ್ತಾ ಇದೆಯಪ್ಪ. ಹಾಗಾದ್ರೆ ಎಲ್ಲಿದೆ ಸುಖ? ನಿಜವಾದಂತಹ ಆನಂದ ಅನ್ನುವಂಥದ್ದು ಎಲ್ಲಿದೆ? ನಾವು ದುಃಖದ ಮನೆಯಲ್ಲಿ ಸುಖವನ್ನು ಹುಡುಕೋಕ್ಕೆ ಹೊರಡ್ತಾ ಇದ್ದೀವಿ. ಈ ಸಂಸಾರ ಅನ್ನುವಂಥದ್ದು ಏನಿದೆ, ಇದು ದುಃಖದ ಮನೆಯಂತೆ. ಒಬ್ಬರು ಹಿರಿಯರು ಹೇಳ್ತಾರೆ, ಇದಕ್ಕೆ ನಿಸ್ಸಾರ ಅಂತ ಹೆಸರಿಡಬೇಕಿತ್ತಂತೆ. ಆದರೆ ನಿಸ್ಸಾರ ಅಂದ ಕೂಡಲೇ ಯಾರು ಅದರ ಹತ್ರಕ್ಕೆ ಹೋಗಲ್ಲ ಅಂತ ಸಂಸಾರ ಅಂತ ಹೆಸರಿಟ್ಟಂದ್ರೆ, ಒಮ್ಮೆ ಹತ್ರಕ್ಕೆ ಹೋದಾಗ ಗೊತ್ತಾಯ್ತಂತೆ ಎಲ್ಲರಿಗೂ ಇದು ನಿಸ್ಸಾರ ಅಂತ. ಈಗ ಅದು ಮದುವೆಯ ವಿಷಯವನ್ನು ತಗೊಳ್ಳೋಣ. ಈಗ ನಮಗೆಲ್ಲ ಮದುವೆ ವಿಷಯವನ್ನು ತಗೊಂಡಾಗ ನಮಗೆಲ್ಲ ನಮ್ಮ ತಂದೆ 23 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ಸರಿ, ಹೇಗಿದೆಯಪ್ಪ ವೈವಾಹಿಕ ಜೀವನ? ಓ ಚೆನ್ನಾಗಿದೆಯಪ್ಪ, ಎಲ್ಲ ಚೆನ್ನಾಗಿದೆ. ಯಾರನ್ನಾರು ಗೃಹಸ್ಥರಿಗೆ ಕೇಳಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾಕೆ? ನಾನೊಬ್ಬನೇ ಕಷ್ಟ ಅನುಭವಿಸ್ಬೇಕು? ನಾನೊಬ್ಬನೇ ಯಾಕಪ್ಪ ಕಷ್ಟ ಅನುಭವಿಸ್ಬೇಕು? ಅನುಭವಿಸು ನೀನು. ಆಮೇಲೆ ಹೆಂಗೂ ಗೊತ್ತಾಗುತ್ತೆ ಇದ್ರೊಳಗೆ ಏನೂ ಇಲ್ಲ ಅಂತ. ಆಮೇಲೆ ಹೆಂಗೂ ನಮಗೆ ಅನುಭವಕ್ಕೆ ಬರುತ್ತೆ. ಪ್ರಪಂಚ ಇರೋದೇ ಹೀಗೆ. ಈ ಸಂಸಾರ ಅನ್ನುವಂಥದ್ದು ನಾವು ಎಲ್ಲಿ ನಿಜವಾದಂತಹ ಸುಖ ಇಲ್ಲವೋ, ಆ ಸುಖ ಇಲ್ಲದಂತಹ ಪದಾರ್ಥದಲ್ಲಿ ನಾವು ಸುಖವನ್ನು ಅರಿಸಿ ಹೋಗ್ತಾ ಇದ್ದೀವಿ. ಹೋಗುತ್ತೆ ಅಂತಃಕರಣ, ಅಯ್ಯೋ ಎಲ್ಲೋ ಟಿ ವಿಲಿ ಸುಖ ಇದೆಯೇನೋ ಅಂತ ಹೋಗುತ್ತೆ. ಸ್ವಲ್ಪ ಹೊತ್ತಿಗೆ ಅಯ್ಯೋ ಅಲ್ಲಿಲ್ಲ ಅಂತ ಬರುತ್ತೆ. ಎಲ್ಲೋ ಇನ್ನೊಂದು ಕಡೆ ಹೋಗುತ್ತೆ, ಅಯ್ಯೋ ಅಲ್ಲಿಲ್ಲ ಅಂತ ಬರುತ್ತೆ. ಇನ್ನೊಂದು ಕಡೆ ಹೋಗುತ್ತೆ, ಅಷ್ಟೊತ್ತಿಗೆ ಏನಾಗುತ್ತೆ? ಅಂತಃಕರಣ ಸುಸ್ತಾಗುತ್ತೆ. ಮತ್ತೇನು ಮಾಡಬೇಕು? ಆ ಪರಮಾತ್ಮನ ಸಮೀಪಕ್ಕೆ ನಾವು ಹೋಗಲೇಬೇಕು. ಆ ನಿದ್ದೆಗೆ ಹೋಗಿ ಜಾರ್ತೀವಿ. ಆ ಪರಮಾತ್ಮನೋ ಪರಮ ಕರುಣಾಳು, ಮತ್ತೆ ನಮಗೆ ಶಕ್ತಿ ತುಂಬ್ತಾನೆ. ಏನಕ್ಕೆ ಶಕ್ತಿ ತುಂಬ್ತಾನೆ ಗೊತ್ತಾ? ಅಯ್ಯೋ ಇವತ್ತಾರೂ ನಾನು ಈ ಶಕ್ತಿ ಕೊಟ್ಟೀನಲ್ಲಪ್ಪ, ಈ ಶಕ್ತಿ ಇಲ್ಲಾದರೂ ನನ್ನನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೇನೋ ಅಂತ. ಆ ನಿದ್ದೆಗೆ ಹೋದ ಕೂಡಲೇ ಯಾಕೆ ಅವನಿಗೆ ಅಷ್ಟು ಶಕ್ತಿ ಕೊಡ್ತಾನೆ ಅಂದರೆ, ನಾನು ಈಗ ಕೊಡ್ತೀನಲ್ಲ ಈ ಶಕ್ತಿಲಿ, ಇದ್ರೊಳಗಾರು ನನ್ನನ್ನು ತಿಳ್ಕೊಳ್ಳೋಕೆ ಒಂಚೂರು ಪ್ರಯತ್ನ ಪಡ್ತೀನೇನೋ ಅಂತ. ರಾಮಕೃಷ್ಣ ಪರಮಹಂಸರು ಪ್ರತಿನಿತ್ಯ ಆ ಗಂಗಾ ನದಿ ತೀರಕ್ಕೆ ಹೋಗಿ ಗಳಗಳಗಳ ಹತ್ತು ಬಿಡೋವಂಥ ಸಂಜೆ ದಿನ. ಯಾಕೆ? ಅಯ್ಯೋ ಸೂರ್ಯ ಇವತ್ತೂ ಮುಳುಗ್ತಿದೆಯಲ್ಲೋ, ಇವತ್ತೂ ಆ ಜಗನ್ಮಾತೆ ದರ್ಶನ ನನಗೆ ಆಗಲಿಲ್ವಲ್ಲೋ ಅಂತ. ಇವತ್ತು ಮುಳುಗು ಹೋಗ್ತಿದೆಯಲ್ಲ. ಯಾಕೆ ಅಂದರೆ ಆ ಭಗವಂತನ ಶಕ್ತಿಯನ್ನು, ಅವನು ಕೊಟ್ಟಂತಹ ಶಕ್ತಿಯನ್ನು ನಾವೇನು ಮಾಡ್ತೀವಿ, ಎಲ್ಲ ಕಡೆ ಉಪಯೋಗಿಸಿ ಗೊತ್ತಾಗುತ್ತೆ ಅಲ್ಲೇನೂ ಇಲ್ಲ ಅಂತ ಮತ್ತೆ ನಾವು ಅಂತರ ಓಡಿ ಬರ್ತೀವಿ. ಅವನು ಮತ್ತೆ ಬಾಚಿ ಅಪ್ಪಿಕೊಳ್ತಾನೆ, ನಮ್ಮನ್ನು ಅಪ್ಪಿಕೊಂಡು ಮತ್ತೆ ಶಕ್ತಿ ತುಂಬಿ ಕಳಿಸ್ತಾನಂತ. ಪ್ರತಿನಿತ್ಯವೂ ಈ ಎಲ್ಲ ಚಟುವಟಿಕೆಗಳನ್ನು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ದೀವಿ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ನಾವು ಸುಖವನ್ನು ಅನುಭವಿಸಬೇಕು ಅಂತ ಹೋದಾಗ ಎಲ್ಲವನ್ನೂ ಬಿಟ್ಟೇ ನಾವು ಹೋಗಬೇಕು ಅಂತ. ಎಲ್ಲವನ್ನೂ ಸಹಿತ ಬಿಟ್ಟೇ ಹೋಗಬೇಕು. ಅದಕ್ಕೆ ಸೂತ್ರ ಭಾಷ್ಯದಲ್ಲಿ ಹೇಳಬೇಕಾದ್ರೆ ಅಂತರ್ಯಾಮ್ಯಧಿಕರಣದಲ್ಲಿ ಶಾರೀರಶ್ಚ ಉಭಯೇಪಿ
ಭೇದೇ ನೈನಂ ಅಧೀಯತೆ. ಆ ಸಿದ್ಧಾಂತ ಸೂತ್ರ 4 ಸೂತ್ರ ಕೊನೆಯ ಸೂತ್ರದಲ್ಲಿ ಅಂತರ್ಯಾಮಿ ಅಂದರೆ ಯಾವ ಶಾರೀರನೂ ಅಲ್ಲ, ಯಾವ ಇಂದ್ರಿಯಾದಿ ಧರ್ಮಗಳೂ ಅಲ್ಲ, ಯಾರು ಪರಮಾತ್ಮನನ್ನೇ ಇಲ್ಲಿ ಅಂತರ್ಯಾಮಿ ಎಂಬ ಶಬ್ದದಿಂದ ಕರೀತಾ ಇದೆ. ಪರಮಾತ್ಮನನ್ನೇ ಇಲ್ಲಿ ಏನಂತ ಕರೀತಿದೆ? ಅಂತರ್ಯಾಮಿ ಎಂಬ ಒಂದು ಶಬ್ದದಿಂದ ಕರೀತಾ ಇದೆ. ಇಂತಹ ಪರಮಾತ್ಮನೇ ನಮ್ಮೆಲ್ಲರ ಒಳಗಿರುವುದರಿಂದ ಅವನು ಒಳಗಿರುವವನಾದರೂ ಸಹಿತ ಅವನು ಯಾವಾಗಲೂ ಹೊರಗೆ ಬರೋದೇ ಇಲ್ಲ, ಅವನು ಒಳಗೆ ಇರ್ತಾನೆ. ನಮ್ಮ ಬುದ್ಧಿ ಏನು ಮಾಡ್ತಿದೆ? ಅವನನ್ನು ಹೊರಗಡೆನೇ ಹುಡುಕ್ತಾ ಇದೆ. ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗುತ್ತೆ. ಅದಕ್ಕೆ ಕಠ ಹೇಳಿದ್ದು ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅವನು ಏನಾಗಬೇಕು? ತನ್ನೆಲ್ಲ ಇಂದ್ರಿಯಾದಿಗಳನ್ನು ಯಾವಾಗ ಅವನು ಒಳಮುಖವಾಗಿ ಹರಿಸಿಕೊಳ್ತಾನೆ, ಆ ಹರಿಸಿಕೊಂಡಾಗ ಮಾತ್ರವೇ ಅವನಿಗೆ ಪರಮಾತ್ಮ ಜ್ಞಾನ ಅನ್ನುವಂಥದ್ದು ಆಗತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು? ಎಲ್ಲವನ್ನು ಬಿಡ್ತಾ ಬರಬೇಕು. ನಮಗೆ ಶಾಸ್ತ್ರ ಹೇಳುತ್ತೆ ಎಂಥದ್ದು ಇಲ್ಲಿ ಹೇಳಬೇಕಾದ್ರೆ, ತ್ಯಾಗೇ ನೈಕೆ ಅಮೃತತ್ವಮಾನಶು. ತ್ಯಾಗದಿಂದ ನೀನು ಅಮೃತತ್ವವನ್ನು ಪಡೆಯೋದಕ್ಕೆ ಸಾಧ್ಯಪ. ನೀನು ಎಷ್ಟು ನನ್ನದು ಅಂತ ಮಾಡ್ಕೊಳ್ತೀವೋ ಅಷ್ಟು ದುಃಖ. ಈಗ ನೋಡಿ, ಒಂದು ಸಣ್ಣ ಒಂದು ವಿಚಾರವನ್ನು ಮಾಡಬೇಕಾದ್ರೆ, ಈಗ ನೀವು ನಾನು ಎಂಬ ಶಬ್ದಕ್ಕೆ ಈ ಶರೀರ ಅಂತಲೇ ಇಟ್ಕೊಳ್ಳಿ ಸ್ವಾಮಿ. ಸರಿ, ನಮಗೆ ಆತ್ಮ ಪರಮ ಅವು ಯಾವ ಜ್ಞಾನವೂ ಇಲ್ಲ. ನಾನು ಒಂದು ಯಾರಪ್ಪ? ಕೇವಲ ಈ ಶರೀರ ಅಂತ ಇಟ್ಕೊಳ್ಳಿ. ನಾನು ಎಂಬ ಈ ಶರೀರವನ್ನೇ ನಾವು ನಾನು ಅಂತ ಇಟ್ಟುಕೊಂಡಾಗೂ ಸಹಿತ ಈ ಶರೀರಕ್ಕೆ ವರ್ಷದಲ್ಲಿ ಎಷ್ಟು ದಿನ ದುಃಖ ಆಗತ್ತೆ? ಆಗ ಏನು ಒಂದು ತಿಂಗಳು ಹುಷಾರು ತಪ್ಪುತ್ತಾ ನಮಗೆ? ಒಂದು ತಿಂಗಳು ಏನಾದ್ರು ನೋವಾಗುತ್ತಾ? ಹಾಗೆ ನೀನು 11 ತಿಂಗಳು ಸುಖವಾಗಿರ್ತೀಯ ನೀನು? ಇಲ್ಲ. ನಮಗೆ ನಾನುವಿಗಿಂತ ನನ್ನದು ಅಂತ ನಾವು ಮಾಡ್ಕೋತೀವಲ್ಲ, ಅದರಿಂದನೇ ದುಃಖ ಜಾಸ್ತಿ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ಹಣ, ನನ್ನ ಎಲ್ಲಿ ಇವೆಲ್ಲ ದುಃಖ ಯಾಕಾಗ್ತಿದೆ? ಈಗ ನೋಡಿ, ನಾವು ಯಾವುದೋ ಒಂದು ಪತ್ರಿಕೆ ಓದ್ತೀವಿ. ಆ ಪತ್ರಿಕೆಯಲ್ಲಿ ಮೊದಲ ಶರ ಇರುತ್ತೆ, ಯಾವುದೋ ದೇಶದಲ್ಲಿ ಒಂದು ವಿಮಾನ ಅಪಘಾತವಾಯಿತು, 55ರಿಂದ 70 ಜನ ಮೃತ ಹೊಂದಿದರು. ನಾವು ಅದನ್ನು ಹೇಗೆ ಓದ್ತೀವಿ? ಒಂದು ಸ್ಟೇಟ್ಮೆಂಟ್ ಥರ ಓದ್ತೀವಿ. ದುಃಖ ಆಯ್ತಾ ನಮಗೆ? ಇಲ್ಲ. ಅದೇ ವಿಮಾನದಲ್ಲಿ ಯಾರೋ ಒಬ್ಬ ಸಂಬಂಧಿಕನೂ ಇದ್ದ. ಆಗ ಅಯ್ಯೋ ಹೋಗಿಬಿಟ್ನಾ. ಯಾಕೆ ಆ ಮಾತು ಹೇಳ್ತೀವಿ ನಾವು? ನನ್ನ ಸಂಬಂಧಿಕ. ಅದಕ್ಕೆ ನಮಗೆ ಎಲ್ಲಿ ದುಃಖ ಅನ್ನೋದು ಪ್ರಪಂಚದಲ್ಲಿ ಕಾಡ್ತಾ ಇದೆ ಅಂದರೆ, ನಾನುವಿಗಿಂತಲೂ ಸಹಿತ ನನ್ನದುವಿನಿಂದಲೇ ದುಃಖ ಜಾಸ್ತಿ. ನಮಗೆ ಅದು ಗೊತ್ತಾಗ್ತಿಲ್ಲ. ಯಾಜ್ಞವಲ್ಕ್ಯರು ಎಂತಹ ಮಹಾತ್ಮರು ಅಂದರೆ, ಆ ಕೊನೆಯ ಕಾಂಡದಲ್ಲಿ ಬ್ರಹ್ಮಚರ್ಯದಲ್ಲಿದ್ದಂಥವರು, ಗೃಹಸ್ಥರಾದಂಥವರು, ವಿದ್ವತ್ ಸನ್ಯಾಸವನ್ನು ಮಾಡಿದಂಥವರು. ಆ ಜ್ಞಾನಿಗಳಾದಂಥವ್ರು ಹೇಳ್ತಾರೆ, ವ್ಯುತ್ಥಾಯ ಪ್ರವ್ರಜಂತೆ. ಅಮ್ಮ, ನಿಮ್ಮಿಬ್ಬರಿಗೂ ಸಹಿತ ಸಮಭಾಗವಾಗಿ ನನ್ನ ಆಸ್ತಿಯನ್ನು ಹಂಚಿದ್ದೇನೆ. ನಾನು ಈಗ ಈ ಸಂಸಾರದಿಂದ ಒಂದು ಹೆಜ್ಜೆ ಹಾರಿ ಹೋಗ್ತಾ ಇದ್ದೇನೆ. ವ್ಯುತ್ಥಾಯ ಅಂದರೆ ಹಾರೋದು ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು? ಸನ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ಏನು ಗೊತ್ತಾಯ್ತಿದೆ ನಮಗೆ? ನಾವು ಯಾವಾಗಲೂ ಸಹಿತ ಬಿಡುವುದರಿಂದಲೇ ನಿಜವಾದಂತಹ ಸುಖ ಇದೆಯೇ ಹೊರತು, ನಾವು ಎಷ್ಟು ನನ್ನದು ಅಂತ ನಾವು ಸಂಗ್ರಹವನ್ನು ಮಾಡಿಕೊಳ್ತೀವಿ ಅಷ್ಟರಲ್ಲಿ ದುಃಖ ಅನ್ನುವಂಥದ್ದು ಅಡಗಿದೆ. ನನ್ನದು ಎಂಬ ಒಂದು ಸಂಗ್ರಹ ಮಾಡ್ಕೋತೀವಲ್ಲ, ಹಾಗಂತ ಎಲ್ಲವನ್ನು ಬಿಟ್ಟಿರಬೇಕು ಅಂತ ಅರ್ಥ ಅಲ್ಲ. ಎಲ್ಲವನ್ನು ಬಿಟ್ಟುಬಿಡಿ ಆರಾಮಾಗಿರಿ ಅಂತ ಅರ್ಥ ಅಲ್ಲ. ಯಾವ ಪದಾರ್ಥ ನಮ್ಮ ದೈವಿಕ ಸಂಕಲ್ಪದಿಂದ ನಮಗೆ ಸಿಗತ್ತೆ ಬರಲಿ, ಪರವಾಗಿಲ್ಲ. ಆದರೆ ಅದರೊಳಗೆ ಮೋಹ ಇರೋದು ಬೇಡ. ಆ ಮೋಹವೇ ಅತ್ಯಂತ ದುಃಖದಾಯವಾಗಿ ಕಾಣುತ್ತೆ. ಅದನ್ನೇ ಇಲ್ಲಿ ಹೇಳಬೇಕಾದ್ರೆ, ಯಸ್ಮಾತ್ ಪರೋ ನಾಸ್ತಿ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಯೋ ದೃಷ್ಟೋ ದ್ರಷ್ಟ ಅಶ್ರುತ ಶ್ರೋತ ಅಮತೋ ಮಂತ ಅವಿಜ್ಞಾತೋ ವಿಜ್ಞಾತ ಅಮೃತಃ ಸರ್ವ ಸಂಸಾರ ಧರ್ಮ ವರ್ಜಿತಃ ಸರ್ವ ಸಂಸಾರಿಣಾಂ ಕರ್ಮ ಫಲ ವಿಭಾಗಕರ್ತ ಏಷತ ಆತ್ಮ ಅಂತರ್ಯಾಮಿ ಅಮೃತಃ
ಅಸ್ಮಾತ್ ಈಶ್ವರಾತ್ ಆತ್ಮನೋ ಅನ್ಯತ್ ಆರ್ತಂ. ಕೊನೆಗೆ ಆ ಒಂದು ಸಂಗ್ರಹ ಪ್ರಧಾನವಾದಂತಹ ವಾಕ್ಯದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ನೋಡಪ್ಪ, ಯಾರಿಗಿಂತ ಇವನಿಗಿಂತ ಬೇರೆಯಾದಂತಹ ನೋಡುವವನಾಗಲಿ, ಕೇಳುವವನಾಗಲಿ, ಮನನ ಮಾಡುವಂಥವನಾಗಲಿ, ವಿಜ್ಞಾತೃವಾಗಲಿ ಯಾರೂ ಸಹಿತ ಇಲ್ಲ. ಅಷ್ಟೇ ಅಲ್ಲ, ಇವನು ಯಾರು? ಅಮೃತನು. ಇಲ್ಲಿ ಅಮೃತ ಎಂಬ ಶಬ್ದ ಏನು ಹೇಳುತ್ತೆ ಗೊತ್ತಾ? ಇದು ನೈ ತತ್ಪುರುಷ ಅಂತ ಕರೀತಾರೆ ಇದನ್ನು ಸಮಾಸದೊಳಗೆ. ನ ಮೃತಂ ಅಮೃತಂ. ಮೃತ್ಯು ಅನ್ನುವಂಥದ್ದು ಇಲ್ಲದ್ದು. ಮೃತ್ಯು ಇಲ್ಲದ್ದು ಅನ್ನೋದೊಂದು ಗುಣ ಅಲ್ಲ. ಈಗ ಇಲ್ಲೊಂದು ಚೆಂಡಿಲ್ಲ, ಚೆಂಡಿಲ್ಲ ಅನ್ನೋದೊಂದು ಗುಣವಾದೋ? ಇಲ್ಲ ಅನ್ನೋದೊಂದು ಗುಣವಾ? ಹಾಗೆ ಅಜ, ಪರಮಾತ್ಮನಿಗೆ ಎಷ್ಟು ವಿಶೇಷಣ. ಅಜ, ಹುಟ್ಟಿಲ್ಲದವನು. ಅಮೃತ, ಅಜರ, ಮುಪ್ಪಿಲ್ಲದವನು. ಅಮೃತ, ಮೃತ್ಯುವಿಲ್ಲದವನು. ಇವೆಲ್ಲವೂ ಏನು ಹೇಳತ್ತೆ ಅಂದರೆ ಅದಲ್ಲದವನು ಅಂತ ಹೇಳತ್ತೆ ಹೊರತು ಅದಲ್ಲದವನು ಇವನು ಅಂತ ಬಟ್ಟು ಮಾಡಿ ತೋರಿಸಲ್ಲ. ಅಲ್ಲ ಅಷ್ಟೇ, ಅದಲ್ಲ ಅಂತ ತಿಳಿದುಕೊಳ್ಳಿ ನೀವು. ಅವನು ಅಂತ ಮತ್ತೆ ಒತ್ತಿ ಒತ್ತಿ ಹೇಳಬೇಡಿ. ಯಾಕೆ? ಸರ್ವ ಸಂಸಾರ ಧರ್ಮವರ್ಜಿತ. ಪರಮಾತ್ಮನು ಎಂಥವನು? ಯಾವ ಒಂದು ಸಂಸಾರ ಧರ್ಮಗಳನ್ನೂ ಸಹಿತ ಇಟ್ಟುಕೊಳ್ಳದೇ ಇರುವವನು. ಸಂಸಾರ ಧರ್ಮ ಅಂದರೆ ಏನು? ಹುಟ್ಟು ಸಾವು, ಸುಖ ದುಃಖ, ಜನನ ಮರಣ, ಇವೆಲ್ಲವನ್ನೇ ಶಂಕರ ಭಗವತ್ಪಾದರು ಸಂಸಾರ ಅಂತ ಕರೀತಾರೆ. ಆ ಪರಮಾತ್ಮನಿಗೆ ಈ ಯಾವ ಒಂದು ಸಂಸಾರದ ಒಂದು ಹಂಗೂ ಇಲ್ಲದಿರುವಂತಹ ಆ ಪರಮಾತ್ಮನು ಎಂಥವನು? ಕರ್ಮ ಫಲವನ್ನು ಕೊಡುತ್ತಾ ಇರುವವನೇ ಹೊರತು ಕರ್ಮ ಫಲವನ್ನು ಅನುಭವಿಸುವ ಆತನು ಅವನಲ್ಲ. ಎಂಥ ಮಾತು ನೋಡಿ. ಕರ್ಮಫಲ ವಿಭಾಗಕರ್ತ ಏಷತ ಆತ್ಮ. ನಾನು ಅಂತ ಅಂದುಕೊಳ್ತಿದ್ದೀವಲ್ಲ, ಯಾರಿವನು? ನಮ್ಮೆಲ್ಲರಿಗೂ ಸಹಿತ ಕರ್ಮಫಲವನ್ನು ಕೊಡುವವನು. ನಾವೆಲ್ಲ ಹೇಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಯಾಕಪ್ಪ ಭಗವಂತ ಎಲ್ಲವನ್ನೂ ನನಗೇ ಕೊಡ್ತೀಯಾ ಅಂತ. ನಮ್ಮ ದಿನ ಪ್ರಾರ್ಥನೆ ಏನು? ಈ ಎಲ್ಲವನ್ನೂ ಯಾಕೆ ನನಗೇ ಕೊಡ್ತೀಯಾ? ಭಗವಂತ ಯಾವುದು ನಮಗೆ ಕೊಡ್ತಿಲ್ಲ. ನಾವು ಮಾಡಿದಂತಹ ಪಾಪ ಪುಣ್ಯಾದಿಗಳನ್ನು ನಾವೇ ಅನುಭವಿಸ್ತಾ ಇದ್ದೀವಿ. ಏನು ಹೇಳಿ? ನಾವೇ ಅನುಭವಿಸ್ತಾ ಇದ್ದೀವಿ. ಇದು ಸ್ವಯಂಕೃತ ಅಪರಾಧ. ಇದು ಬೇರೆ ಯಾರೋ ಮಾಡಿದ್ದಲ್ಲ. ನಾವೆಲ್ಲೋ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ, ಹಿಂದಿಂದೆ ಯಾರೋ ಒಬ್ಬ ಬಂದು ಗುದ್ದು ಬಿಟ್ಟ. ನಮಗೆ ಬರ್ದಿತ್ತು ಅವನಿಂದ ನಮಗೆ ಗುದ್ದಬೇಕು ಅಂತ, ಅದಕ್ಕೆ ಅವನು ಬಂದು ಗುದ್ದದ್ನೇ ಹೊರತು ಅವನು ಬಂದು ಗುದ್ದ ಅಲ್ಲ. ನಾವು ಇಡೀ ನಮ್ಮ ಜೀವನವನ್ನು ಕರ್ಮ ಫಲದ ಮೇಲೆ ಹಾಕಿಬಿಡ್ಬೇಕಂತೆ. ಕರ್ಮ ಫಲದ ಮೇಲೆ ಹಾಕಿಬಿಡಬೇಕು. ಆಗೇನಾಗತ್ತೆ ಗೊತ್ತಾ? ನಮಗೆ ಅದರಿಂದ ಏನೇ ಒಂದು ಉತ್ತರ ಬಂದರೂ ಸಹಿತ ದುಃಖ ಆಗಲ್ಲ. ಆಯ್ತಾ, ಆಗಲಿ ಬಿಡಪ್ಪ, ಹೋಯ್ತಾ, ಹೋಗಲಿ ಬಿಡು, ಬಂತಾ, ಬರಲಿ ಬಿಡು. ಈ ರೀತಿಯೇ ನಮ್ಮ ಜೀವನವನ್ನು ಇಟ್ಟುಕೊಳ್ಬೇಕು. ಆಗ ಏನಾಗುತ್ತೆ ಗೊತ್ತಾ? ನಾವೂ ಸಹಿತ ಸಂಸಾರ ಧರ್ಮ ವರ್ಜಿತರಾಗ್ತೀವಿ. ಏನೇ ಆದರೂ ಸಹಿತ ನನಗೆ ಸಂಬಂಧ ಇಲ್ಲ ಅಂತ ಇದ್ದುಬಿಟ್ರೆ ಏನಾಗುತ್ತೆ? ಏನೇ ಆದರೂ ಸಹಿತ ನಂಗೆ ಯಾವ ಒಂದು ಸಂಬಂಧವೂ ನನಗಿಲ್ಲ, ಎಲ್ಲವೂ ಸಹಿತ ಕರ್ಮಕ್ಕೆ ತಕ್ಕಂತೆ ನನ್ನ ಜೀವನ ನಡೀತಾ ಇದೆ. ಕರ್ಮಕ್ಕೆ ತಕ್ಕಂತೆ ಈ ನನ್ನ ಜೀವನ ನಡೀತಾ ಇದೆ. ಅದಕ್ಕೆ ಪರಮಾತ್ಮರಿಗೆ ಹೇಳ್ತೀರಿ, ಸರ್ವ ಸಂಸಾರ ಧರ್ಮ ವರ್ಜಿತ ಸರ್ವ ಸಂಸಾರಿಣಾಂ ಕರ್ಮ ಫಲ ವಿಭಾಗಕರ್ತ. ಸಂಸಾರಿಗಳು ಅಂದರೆ ನಾವೇ. ಈ ಎಲ್ಲ ನಮಗೆಲ್ಲರಿಗೂ ಸಹಿತ ಪರಮಾತ್ಮನು ವಿಭಾಗಕರ್ತ. ವಿಭಾಗಕರ್ತ ಅಂದ್ರೇನೋ? ಬೇರೆ 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 ಮಾಡುತ್ತಿರುವಂಥವನು. ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ಈ ಒಬ್ಬ ಪರಮಾತ್ಮನೇ ನಮ್ಮೆಲ್ಲರ ಒಳಸ್ವರೂಪದವನಾಗಿದ್ದಾನೆ. ಇವನೇ ಅಮೃತನಾಗಿದ್ದಾನೆ. ಅಸ್ಮಾತ್ ಈಶ್ವರಾತ್ ಆತ್ಮನಃ ಅನ್ಯತ್ ಆರ್ತಂ. ನೋಡಿ, ನಾವೇನೇನು ಅಂದ್ಕೊಂಡಿದ್ದೀವಿ, ನಾನು ಅಂತ ಅಂದುಕೊಂಡಿದ್ದೇವೆ, ಅವೆಲ್ಲಕ್ಕಿಂತಲೂ ಸಹಿತ ಇವನು ಭಿನ್ನನಾಗಿದ್ದಾನೆ, ಬೇರೆಯಾಗಿದ್ದಾನೆ. ಅವನೇನಾಗಿದ್ದಾನೆ? ಬೇರೆಯಾಗಿದ್ದಾನೆ. ಬೇರೆಯಾಗಿರೋದು ಅಂದರೆ ಹೇಗೆ? ಎಲ್ಲೋ ಒಂದು ಕಡೆ ಇದ್ದಾನೆ ಅಂತ ಅರ್ಥ ಅಲ್ಲ. ನನ್ನೊಳಗೇ ಇರುವಂತಹ ಅವನು ಯಾವ ಒಂದು ಸಂಸಾರ ಧರ್ಮಕ್ಕೂ ಸಹಿತ ಸಂಬಂಧವನ್ನು
ಪಡದೇ ಇರುವವನಾಗಿದ್ದಾನೆ. ಸಂಬಂಧವನ್ನು ಅವನೇನಾಗಿದ್ದಾನೆ? ಪಡದೇ ಇರುವವನು ಆಗಿದ್ದಾನೆ. ಇದನ್ನೇ ಸೂತ್ರ ಭಾಷ್ಯದೊಳಗೂ ಸಹಿತ ಈ ಒಂದು ಮಂತ್ರವನ್ನೇ ಉಪಸಂಹಾರ ಮಾಡಬೇಕಾದ್ರೆ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣ ಉಪಾಧಿ ನಿಮಿತ್ತೋಯಂ ಶಾರೀರ ಅಂತರ್ಯಾಮೇಣ ಭೇದ ವ್ಯಪದೇಶ ನ ಪಾರಮಾರ್ಥಿಕ. ನಾವಿಷ್ಟೆಲ್ಲ ಒಂದು ಈ ಶರೀರದ ಬಗ್ಗೆ ಮೋಹವನ್ನು ಇಟ್ಟುಕೊಳ್ತಾ ಇದ್ದೀವಲ್ಲ, ಎಲ್ಲಿಯವರೆಗೆ ಮೋಹ ಇದು? ಎಲ್ಲಿಯವರೆಗೆ ಮೋಹ ಇದು? ಈ ಶರೀರ ಎಷ್ಟು ನಮಗೆ ಸುಖವನ್ನು ಕೊಡುತ್ತೆ? ಸ್ವಲ್ಪ ವಯಸ್ಸಾದ ನಂತರ ಈ ಶರೀರವೇ ನಮಗೆ ದುಃಖವಾಗಿ ಕಾಡುತ್ತೆ. ಎಷ್ಟು ಒಂದು ಪ್ರೀತಿಯಿಂದ ಇಟ್ಟುಕೊಂಡಿದ್ವೋ ಈ ಶರೀರವನ್ನು, ಯಾಕಾದರೂ ಇದೆಯಪ್ಪ ಅಂತ. ನೋಡಿ ಎಷ್ಟು ನಾನು ಪ್ರೀತಿ ಅನ್ನೋದಕ್ಕೊಂದು ಪುಟ್ಟ ಉದಾಹರಣೆ ಅಂದರೆ, ಒಬ್ಬನಿಗೆ ಆ ಒಂದು ಸಕ್ಕರೆ ಕಾಯಿಲೆ ಇತ್ತು, ಅವನ ಕಾಲಿಗೇನೆ ಪೆಟ್ಟಾಗ್ಬಿಡ್ತು. ವೈದ್ಯರು ಹೇಳಿದ್ರು ಇಲ್ಲ ಇನ್ನು ಕಾಲು ತೆಗಿಬೇಕು ಅಂತ. ಪೆಟ್ಟಾಗ್ಬಿಡ್ತು. ಆಗ ಅವನೇನು ಹೇಳ್ತಾನೆ? ತೆಗೆದು ವಗಾಸಿ ಸ್ವಾಮಿ ಬೇಡ ಅಂತಾನೆ. ಯಾರ ಕಾಲದು? ಇಷ್ಟು ದಿನ ನನ್ನದು ನಾನು ಅಂದ್ಕೊಂಡಿದ್ದಂತಹ ಕಾಲು ಯಾವಾಗ ಕಾಲೇ ನನಗೆ ಮುಕ್ಕು ಅಂತ ಗೊತ್ತಾಗುತ್ತೆ ತೆಗೆದು ವಗಾಸಿ ಅಂತಾನೆ. ನಾನುವಿಗೆ ದುಃಖವನ್ನು ಕೊಡುವಂಥದ್ದನ್ನು ಯಾವುದೂ ಸಹಿತ ನಾವು ಸಹಿಸೋದಿಲ್ಲ, ಅದು ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಯಾವುದು ಆ ಒಂದಿದ್ದರೆ ನಾನೇ ಇಲ್ಲವಾಗಿ ಬಿಡ್ತೀನಿ ಅಂದ್ಕೊಂಡ್ರೆ, ನಾನೇ ಅದಿಲ್ಲದಿದ್ದರೆ ಇಲ್ಲವಾಗಿ ಬಿಡ್ತೀನಿ ಅಂದ್ಕೊಂಡ್ರೆ ಅದನ್ನೇನು ಮಾಡ್ತೀನಿ? ಯಾವುದನ್ನ ನಾನು ಸಹಿಸಿಕೊಳ್ತೀನ? ಸಹಿಸಿಕೊಳ್ಳಲು ಆಗಲಿ ಹೋಗಲಿ ಬೇಕಾದ್ರೆ. ಯಾಕೆ? ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣ ಉಪಾಧಿ ನಿಮಿತ್ತೋಯಂ. ಇಂಥ ಮಾತು ಹೇಳ್ತೀರ ನೋಡಿ. ನಮಗೆಲ್ಲರಿಗೂ ನಮ್ಮ ಬಗ್ಗೆ ಇರುವಂತಹ ತಪ್ಪಾದ ತಿಳುವಳಿಕೆಯಿಂದಲೇ, ಯಾವಾಗ ಪರಮಾತ್ಮನ ಬಗ್ಗೆ ನಮಗೆ ತಪ್ಪಾದ ತಿಳುವಳಿಕೆ ಬರುತ್ತೆ, ಅದರಿಂದಲೇ ಉಂಟಾಗುತ್ತಿರುವಂತಹ ಕಾರ್ಯ ಮತ್ತು ಕರಣಗಳ ಉಪಾಧಿಯ ನಿಮಿತ್ತದಿಂದ. ಕಾರ್ಯ ಅಂದರೆ ಶರೀರ, ಕರಣ ಅಂದರೆ ಇಂದ್ರಿಯ. ಕಾರ್ಯ ಮತ್ತು ಕಾರಣ ಅಂದರೆ, ಅಲ್ಲಿ ಕಾರ್ಯ ಅಂದರೆ ಪರಮಾತ್ಮ, ಅಲ್ಲಿ ಕಾರ್ಯ ಅಂದರೆ ಪ್ರಪಂಚದ ಸೃಷ್ಟಿಯಾಗಿರುವಂಥದ್ದು, ಕಾರಣ ಅಂದರೆ ಪರಮಾತ್ಮ. ಕಾರ್ಯ ಮತ್ತು ಕರಣ ಅಂದರೆ ದೇಹ ಮತ್ತು ಇಂದ್ರಿಯಗಳು ಅಂತ ಅರ್ಥ. ದೇಹ ಇಂದ್ರಿಯಗಳ ನಿಮಿತ್ತದಿಂದಲೇ ಈ ಎಲ್ಲ ಒಂದು ಸಂಸಾರದ ಒಂದು ಬಾಧೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಸಂಸಾರದ ಬಾಧೆಗಳನ್ನು ನಾವು ಅನುಭವಿಸುವಂಥವರಾಗಿದ್ದೀವಿ. ಅಷ್ಟೇ ಅಲ್ಲ, ಏಕೋ ಹಿ ಪ್ರತ್ಯಗಾತ್ಮ ಭವತಿ ನ ದ್ವೌ ಪ್ರತ್ಯಗಾತ್ಮಾನೌ ಸಂಭವತಃ. ಇಲ್ಲಿ ಅನುಭವಿಸುವವನೂ ಇದ್ದಾನೆ, ಅನುಭವಿಸೋದನ್ನು ನೋಡುವವನೂ ಇದ್ದಾನೆ ಅನ್ನೋದು ಇಲ್ಲ. ಯಾವಾಗಲೂ ಎಂಥದೋ ಏಕೋ ಹಿ ಪ್ರತ್ಯಗಾತ್ಮ ಭವತಿ, ಒಬ್ಬನೇ ಪರಮಾತ್ಮನು ಇರುವಂಥವನು, ಒಬ್ಬನೇ ಪರಮಾತ್ಮನು ಇರುವಂಥವನು. ನ ದ್ವೌ ಪ್ರತ್ಯಗಾತ್ಮಾನೌ, ಒಬ್ಬ ಅನುಭವಿಸುವವನು ಮತ್ತು ಅನುಭವಿಸುವುದನ್ನು ನೋಡುತ್ತಿರುವಂತಹ ಇಬ್ಬರು ಪರಮಾತ್ಮರು ಇಲ್ಲ. ಇಬ್ಬರು ಪರಮಾತ್ಮರು. ಯಾಕೆ? ಏಕಸ್ಯೈವತು ಭೇದವ್ಯವಹಾರ ಉಪಾಧಿಕೃತ ಯಥಾ ಘಟಾಕಾಶ ಮಹಾಕಾಶ ಇತಿ. ತುಂಬ ಮುಖ್ಯವಾದಂತಹ ವಾಕ್ಯ. ಆ ಒಬ್ಬ ಪರಮಾತ್ಮನನ್ನೇ ನಾವು ಅನೇಕ ಹೆಸರುಗಳಿಂದ ಕರಿತಾ ಇದ್ದೇವೆ. ಹೇಗೆ? ಮಡಿಕೆ ಅಂತ ಕರೆದ್ವಿ, ಕುಡುಕೆ ಅಂತ ಕರೆದ್ವಿ, ಶರಾವೆ ಅಂತ ಕರೆದ್ವಿ. ಆ ಮಡಿಕೆ ಒಳಗಿರುವಂಥದ್ದು ಯಾವುದೋ? ಮಡಿಕೆಯ ಆಕಾಶ. ಈಗ ನಾವು ಈ ಒಂದು ರೂಮನ್ನು ಹೇಳಬೇಕಾದ್ರೆ, ಹೌದು ಇದೊಂದು 30 ಅಡಿ ಅಗಲ ಇರಬೇಕು, ಒಂದು 60ರಿಂದ 70 ಅಡಿ ಉದ್ದ ಇರಬೇಕು. 30-70 ಅನ್ನೋದೇನಿದು? ಆಕಾಶ. ಒಳಗಿರುವಂತಹ ಆಕಾಶವನ್ನು ನಾವು ಈ ರೀತಿಯಾಗಿ ಕರಿತಾ ಇದ್ದೀವಿ. ಹಾಗೆ ಮಡಿಕೆ ಒಳಗೂ ಆಕಾಶ ಇದೆ, ಕುಡಿಕೆ ಒಳಗೂ ಆಕಾಶ ಇದೆ. ಅವೆಲ್ಲ ಆಕಾಶಗಳೇನದು? ಅದು ಮಡಿಕೆಯ ಆಕಾಶ ಅಂತ ಹೆಸರು, ಅದಕ್ಕೆ ಘಟಾಕಾಶ ಅಂತ ಹೆಸರ. ಅದು ಮಹಾಕಾಶವೇ ಆ ಉಪಾಧಿಯಿಂದ ಘಟಾಕಾಶ ಅಂತ ತೋರ್ತಾ ಇದೆ. ಹಾಗೆ ಇರುವನೊಬ್ಬ ಪರಮಾತ್ಮನೇ, ಪ್ರಪಂಚದಲ್ಲಿರುವಂತಹ ಎಲ್ಲರೂ ಇರುವ ಒಬ್ಬ ಪರಮಾತ್ಮನೇ ಆಯಾ ಉಪಾಧಿಗಳಿಂದ ಆಯಾ ಹೆಸರನ್ನು ಅವನು ಪಡೆದುಕೊಳ್ತಾ ಇದ್ದಾನೆ. ಆ ಪರಮಾತ್ಮನೇ ನೋಡುವವನಾದಾಗ ಅವನನ್ನು ನಾವೇನಂತ ಕರೆದ್ವಿ? ಕಣ್ಣು ಅಂತ ಕರೆದ್ವಿ. ಆ ಒಬ್ಬ ಪರಮಾತ್ಮನೇ ಕೇಳುವವನಾದಾಗ
ಅವನನ್ನೇ ಇನ್ನೊಂದು ಉಪಾಧಿಯಿಂದ ಕರೆದ್ವಿ, ಏನನ್ನ? ಕಿವಿ ಅಂತ. ಆ ಪರಮಾತ್ಮನೇ ಮನನ ಮಾಡುವವನಾದಾಗ ಅವನನ್ನೇ ಕರೆದ್ವಿ ಮನಸ್ಸು ಅಂತ. ಯಾಕೆ? ಇರೋನೊಬ್ಬನೇ, ಅವನೇ ಎಲ್ಲ ವಿಕಾರಗಳು ಆಗಿದ್ದಾನೆ. ಎಂತಹ ಮಾತು ನೋಡಿ ಇದು. ಏನು? ಏಕಸ್ಯೈವತು ಭೇದ ವ್ಯವಹಾರ ಉಪಾಧಿಕೃತ ಯಥಾ ಘಟಾಕಾಶ ಮಹಾಕಾಶ ಇತಿ. ಇರುವ ಒಬ್ಬ ಪರಮಾತ್ಮನೇ ಇರುವುದರಿಂದ ಅವನನ್ನೇ ನಾವು ಅನೇಕ ಆಕಾರಗಳಿಂದ ಅನೇಕ ರೀತಿಯಿಂದ ಹೇಳ್ತಾ ಇದ್ದೀವಿ ಹೊರತು ಅವನೆಲ್ಲವೂ ಸಹಿತ ಉಪಾಧಿಯ ವ್ಯವಹಾರವೇ ಹೊರತು ಬೇರೆ ಇನ್ನು ಯಾವ ವ್ಯವಹಾರವೂ ಅಲ್ಲ. ಯಾಕೆ? ತತಶ್ಚ ಜ್ಞಾತೃ ಜ್ಞೇಯಾದಿಭೇದ ಶ್ರುತಯ ಪ್ರತ್ಯಕ್ಷಾದಿನಿ ಚ ಪ್ರಮಾಣಾನಿ ಸಂಸಾರ ಅನುಭವ ವಿಧಿ ಪ್ರತಿಷೇಧ ಶಾಸ್ತ್ರಂಚ ಇತಿ ಸರ್ವಮೇತತ್ ಉಪಪದ್ಯತೆ. ಯಾವಾಗ ಈ ಒಂದು ನಾನು ಅರಿಯುವವನು, ಅರಿಯುವಂತಹ ವಸ್ತು, ಅರಿಯುವ ವಿಷಯ, ಇದನ್ನು ಹೇಗೆ ತಿಳ್ಕೊತಾ ಇದ್ದೀನಿ? ಊಟ ಮಾಡುವವನು, ಊಟ ಮಾಡುವುದಕ್ಕಿರುವಂತಹ ಪದಾರ್ಥ, ಊಟ ಮಾಡೋದಕ್ಕೆ ಸಾಧನ, ಇವೆಲ್ಲವನ್ನು ಸಂಸ್ಕೃತದೊಳಗೆ ತ್ರಿಪುಟಿ ಅಂತ ಕರೀತಾರೆ. ತ್ರಿಪುಟಿ ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ? ಪರಮ ಪೂಜ್ಯ ಸಚ್ಚಿದಾನಂದ ಗುರುಗಳು ಮುಕ್ಕುಪ್ಪೆ ಅಂತ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತ್ರಿಪುಟಿಯನ್ನು ಮುಕ್ಕುಪ್ಪೆ ಅಂತ ಅನುವಾದ ಮಾಡಿದ್ದಾರೆ. ಇದು ಏನಕ್ಕೆ ಅಷ್ಟೊಂದು ಗುರುಗಳ ವಿಷಯವನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕು ಅಂದರೆ, ಜಗತ್ತಿನಲ್ಲಿ ಯಾರೂ ಮಾಡದೇ ಇದ್ದಂತಹ ವೇದಾಂತ ಕ್ಷೇತ್ರಕ್ಕೆ ಕೊಡುಗೆಯನ್ನು ಆ ಮಹನೀಯರು ಕೊಟ್ಟಿದ್ದಾರೆ ನಮಗೆ. ಅದು ನಮಗೆ ತಿಳಿದಿಲ್ಲ ಅಷ್ಟೆ. ಅವರು ಎಂಥದ್ದು ಕೆಲಸ ಮಾಡಿದ್ದಾರೆ ಅಂತ, ಎಷ್ಟರ ಮಟ್ಟಿಗೆ ವೇದಾಂತ ಕ್ಷೇತ್ರದಲ್ಲಿ ಅವರು ಮುಳುಗುತ್ತಾ ಇದ್ದರು ಅಂದರೆ, ಅದಕ್ಕೊಂದು ಪುಟ್ಟ ಉದಾಹರಣೆಯನ್ನು ಹೇಳ್ತೀನಿ. ಹಿಂದೊಂದು ಬುಡ್ಡಿ ದೀಪ, ಲ್ಯಾಟಿನ್ ಅಂತ ಕರಿತಿದ್ರಲ್ಲ, ಆ ಬುಡ್ಡಿ ದೀಪ, ಆ ದೀಪವನ್ನು ಇಟ್ಟುಕೊಂಡು ಪುಸ್ತಕಗಳನ್ನೆಲ್ಲ ಹರಡಿಕೊಂಡು ಮಧ್ಯದಲ್ಲಿ ಓದಿಕೊಳ್ಳೋಕ್ಕೆ ಕೂತ್ಕೊಳ್ತಿದ್ರಂತೆ ಪೂರ್ವಾಶ್ರಮದಲ್ಲಿ. ಅವರ ಅಕ್ಕ ಅವ್ರ ಜೊತೆಗಿದ್ದರು ಪೂರ್ವಾಶ್ರಮದಲ್ಲಿ. ರಾತ್ರಿ ಹೊತ್ತು ಕೇವಲ ಹುರಿ ಹಿಟ್ಟನ್ನು ತಿಂತಾ ಇದ್ರಂತೆ, ರಾಗಿ ಹುರಿ ಹಿಟ್ಟನ್ನು ಅವರು ತಂದು ಇಡೋರಂತೆ ಅವ್ರ ಅಕ್ಕನ ಎದುರಿಗೆ. ಅವರು ಅಕ್ಕ ಅವರು ಅವ್ರ ಸುಬ್ಬ, ಅವ್ರ ಸುಬ್ರಹ್ಮಣ್ಯ ಅಂತ ಅವ್ರ ಹೆಸರು. ಅಕ್ಕ ಸುಬ್ಬ, ಹುರಿ ಹಿಟ್ಟಿಟ್ಟಿದ್ದೀನಿ ತಗೊಳಪ್ಪ ಅಂತ ಇಟ್ಟೋದು. ಅಕ್ಕ ಅಲ್ಲಿಡು, ನಾನು ಆಮೇಲೆ ಅದನ್ನು ಸ್ವೀಕಾರ ಮಾಡ್ತೀನಿ, ಆಮೇಲೆ ತೊಗೊಳ್ತೀನಿ, ಇಡು ಅಲ್ಲಿ ಅಂತ ಹೇಳೋಗಿದ್ರಂತೆ. ಕಸ ಹೊಡಿಯೋಕ್ಕೆ ಬರೋರಂತೆ ಅವ್ರ ಅಕ್ಕ. ಯಾಕಕ್ಕ ರಾತ್ರಿನೇ ಕಸ ಹೊಡಿತಾ ಇದೆಯಾ ನೀನು ಅಂತ ಕೇಳೋರಂತೆ. ಏನೋ ರಾತ್ರಿ ಇದು 5:30 ಕಣೋ ಸಮಯ. ಹಾಗಾದ್ರೆ ಆ ಹುರಿ ಹಿಟ್ಟು ಎತ್ತಿಡೋ, ನಾನು ಸ್ನಾನಕ್ಕೆ ಹೋಗ್ತೀನಿ ಅನ್ನೋರಂತೆ. ಏನು ಹೇಳಿ? ಆ ಹುರಿ ಹಿಟ್ಟು ಎತ್ತಿಡೋ, ನಾನು ಸ್ನಾನಕ್ಕೆ ಹೋಗ್ತೀನಿ ಅನ್ನೋರಂತೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಆ ಮಹನೀಯರು ಮಾಡಿದಂತಹ ಜ್ಞಾನಮಯವಾದಂತಹ ತಪಸ್ಸು ಇದೆಯಲ್ಲ, ಅದನ್ನು ಪ್ರಪಂಚದಲ್ಲಿ ಇನ್ನು ಯಾರೂ ಸಹಿತ ಆ ತಪಸ್ಸನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪರಮ ಪೂಜ್ಯ DVG ಅವರು ಎಷ್ಟರ ಮಟ್ಟಿಗೆ ಗುರುಗಳನ್ನು ಒಪ್ಪಿಕೊಂಡಿದ್ದರು ಅಂದರೆ, ಅವರ ಅನೇಕ ಲೇಖನಗಳು DVG ಅವರು ಅವರ ಪುಸ್ತಕಗಳಿಗೆ ಕೆಲವು ಮುನ್ನಡಿಗಳನ್ನು ಬರೆದಿದ್ದಾರೆ. ಗೀತೋಪನ್ಯಾಸಗಳು, ಗುರುಗಳು ಮುಕ್ತರಾದಾಗ ಅವರೊಂದು ಸ್ಮರಣ ಸಂಚಿಕೆ ತಂದು ಅದಕ್ಕೊಂದು ಮುನ್ನುಡಿಯನ್ನು, ಅದಕ್ಕೊಂದು ಲೇಖನವನ್ನು ಕಳಿಸಿಕೊಟ್ಟಿದ್ದಾರೆ. ಅದರೊಳಗೆ ಎಂತಹ ಮಾತನ್ನು ಬರೀತಾರೆ. ಈಗಿರುವಂತಹ ವೇದಾಂತಿಗಳೆಲ್ಲರೂ ಇದ್ದಾರೆ. ಹೇಗಪ್ಪ ಅಂದರೆ, ನಮಗೆಲ್ಲ ಒಂದು ಭ್ರಾಂತಿ ಆಗುತ್ತಂತೆ. ಎಂತಹ ಭ್ರಾಂತಿ ಅದು? 4 ಅಕ್ಷರ ಅ ಆ ಇ ಈ 4 ಅಕ್ಷರಗಳನ್ನು ನಾವು ಕಲ್ತ್ಕೊಂಡು ಕೂಡಲೇ ನಮಗೊಂದು ಅಹಂಕಾರ ಬರುತ್ತಂತೆ. ಎಂತಹ ಅಹಂಕಾರ ಅಂದರೆ, ಯಾರಿಂದ ಅಕ್ಷರಗಳು ಹುಟ್ಟಿತೋ, ಆ ಇವಣ ಋಲಕ ಇವು ಅಕ್ಷರಗಳು ಅಂತ ಕರೀತಾರೆ. ಈ ಸಂಸ್ಕೃತದ ಮೂಲ ಅಕ್ಷರಗಳು. ಅದು ಈಶ್ವರನ ಒಂದು ಢಮರುಗದ ಶಬ್ದದಿಂದ ಹೊರಗಡೆ ಬಂದಿತು ಅಂತ. ಈ 4 ಅಕ್ಷರಗಳನ್ನು ಕಲಿತ ಕೂಡ ನಮಗೊಂದು ಅಹಂಕಾರ ಬರ್ತಂತೆ. ಏನಂತ? ನಾನು ಬೇಕಾದ್ರೆ ಆ ಶಿವನಿಗೂ ಪಾಠ ಹೇಳೋಕ್ಕೆ ಸಮರ್ಥ ಅಂತ, ಶಿವನಿಗೂ ಬೇಕಾದ್ರೆ ನಾನು ಪಾಠ ಹೇಳ್ಕೊಡ್ತೀನಿ ಅಂತ. ಅಲ್ಲಿ DVG ಅವರು ಒಂದು ಮಾತನ್ನು ಬರೀತಾರೆ. ಎಲ್ಲರೂ ಸಹಿತ ಏನೋ ಓದಿಕೊಂಡು ಮಾಡಿಕೊಂಡು ವೇದಾಂತಕ್ಕೂ ನಾನು ಅರ್ಥ ಬರಿತೀನಿ ಅಂತ ಹೊರಡ್ತಾರೆ. ಆದರೆ ಪೂಜ್ಯ ಗುರುಗಳು ಅದಕ್ಕೋಸ್ಕರವೇ ತಪಸ್ಸನ್ನು ಮಾಡಿದಂಥವರು, ಅಂತಹ ಮಹನೀಯರು ಅವರು ಅಂತ. ಯಾಕೆಂದರೆ ಆ ತ್ರಿಪುಟಿ ಎಂಬ ಒಂದು ಶಬ್ದಕ್ಕೆ ಮುಕ್ಕುಪ್ಪೆ ಅಂತ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಮೂರು ಅನ್ನುವಂಥ ಸೇರಿದೆ ಅಂತ. ಏನು? ಜ್ಞಾತೃ ಜ್ಞೇಯ, ಆ ಒಂದು ವಿಷಯ ಎಷ್ಟು ಚೆನ್ನಾಗಿದೆ ನೋಡಿ. ಜ್ಞಾನ, ಜ್ಞಾತೃ, ಜ್ಞೇಯ.
ಭೋಕ್ತೃ ಭೋಜ್ಯ ಭೋಕ್ತ ಎಲ್ಲವನ್ನೂ ಸಹಿತ. ಈಗ ನಾನು ಕರ್ತೃ ಕಾರಕ ಕ್ರಿಯೆ ಎಲ್ಲ ವ್ಯವಹಾರವೂ ಈ ಮೂರರಿಂದನೇ ನಡೀತಾ ಇದೆ ನಮಗೆ. ನಾನು ಪ್ರವಚನಕ್ಕೆ ಬರುತ್ತೇನೆ, ಬರುವವನು ನಾನಿರಬೇಕು, ಕೇಳೋದಕ್ಕೆ ಸಾಧನ ಇರಬೇಕು, ನಂತರ ವಿಷಯವೂ ಇರಬೇಕು, ಊಟ ಮಾಡುವವನು ಇರಬೇಕು, ವಸ್ತು ಇರಬೇಕು. ಹಾಗೆಯೇ ಪರಮಾತ್ಮನಿಗೆ ಹೇಳ್ತೀಯರೇ, ಯಾವ ಒಂದು ಪರಮಾತ್ಮನ ಅರಿವಾದಾಗ, ಪರಮಾತ್ಮನ ಜ್ಞಾನ ಪರಿಪೂರ್ಣವಾಗಿ ನಮ್ಮ ಅನುಭವಕ್ಕೆ ಬಂದಾಗ ಯಾವ ರೀತಿಯಾದಂತಹ ಅನುಭವವು ನಮಗೆ ಆಗತ್ತೆ ಅಂದರೆ, ಯಾವ ರೀತಿಯಾದಂತಹ ಅನುಭವ ನಮಗೆ ಆಗತ್ತೆ ಅಂದರೆ, ಆ ಜ್ಞಾತೃಜ್ಞೇಯ ಎಂಬ ತ್ರಿಪುಟಿಗಳೇ ಹೊರಟು ಹೋಗುತ್ತೆ. ಅಲ್ಲಿ ಯಾರು ಗುರು, ಯಾರು ಶಿಷ್ಯ, ಎಲ್ಲವೂ ಅವನೇ ಆಗಿರಬೇಕಾದ್ರೆ, ಸಮಸ್ತವೂ ಸಹಿತ ಅವನೇ ಆಗಿರಬೇಕಾದ್ರೆ ಅಲ್ಲಿ ಯಾವ ಒಂದು ಭೇದವನ್ನು ನೋಡೋಕ್ಕೆ ಸಾಧ್ಯ? ಅವನು ಯಾವ ಒಂದು ಭೇದವನ್ನು ಸಹಿತ ನೋಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದೇನು ತತಶ್ಚ ಜ್ಞಾತೃಜ್ಞೇಯಾದಿ ಭೇದ ಶ್ರುತಯ ಪ್ರತ್ಯಕ್ಷಾದಿನೀಚ ಪ್ರಮಾಣಾನಿ ಸಂಸಾರ ಅನುಭವ ವಿಧಿ ಪ್ರತಿಷೇಧ ಶಾಸ್ತ್ರಂಚ ಇತಿ ಸರ್ವಮೇತತ್ ಉಪಪದ್ಯತೆ. ಇವೆಲ್ಲವೂ ಸಹಿತ ವಿಧಿ ಪ್ರತಿಷೇಧ ಹೀಗೆ ಮಾಡು, ಹೀಗೆ ಮಾಡಬೇಡ ಅನ್ನುವಂಥ ವಿಧಿಯನ್ನು ಮಾಡುವಂಥದ್ದು, ಪ್ರತಿಷೇಧವನ್ನು ಮಾಡುವಂತಹ ಶಾಸ್ತ್ರಗಳಿರಬಹುದು, ಮತ್ತಿನ್ಯಾವ ಶಾಸ್ತ್ರಗಳಾರು ಇರ್ಬೋದು. ಏನೇ ಆದರೂ ಸಹಿತ ಎಲ್ಲ ಪ್ರತ್ಯಕ್ಷಾದಿ ಪ್ರಮಾಣಾದಿಗಳು ಸಹಿತ ಜ್ಞಾನವಾದ ಕೂಡಲೇ ಎಲ್ಲವೂ ಹೊರಟು ಹೋಗಿಬಿಡತ್ತೆ, ಎಲ್ಲವೂ ಸಹಿತ ಹೊರಟು ಹೋಗಿಬಿಡತ್ತೆ. ಹೇಗೆ ಜ್ಞಾನವಾಗುತ್ತೆ ಅಂದರೆ ಇಲ್ಲಿ ಹೇಳಿದ್ದಾರೆ, ಅಜ್ಞಾನ ಅನ್ನುವಂತಹದ್ದು ಏನಿದೆ ಅದು ನಮಗೇನು ಹೊಸದಾಗಿ ಆಗುವಂಥದ್ದಲ್ಲ, ಹೊಸದಾಗಿ ಆಗುವಂಥದ್ದಲ್ಲ. ಆ ಜ್ಞಾನ ಹೇಗಾಗತ್ತೆ ಗೊತ್ತಾ? ಅಯ್ಯೋ, ಇಂತಹ ಪರಮಾತ್ಮನ ನಾನಾಗಿದ್ದೀನಿ, ಮೊದಲಿಂದಲೂ ಇದೇ ಆಗಿದ್ದೀನಲ್ಲಪ್ಪ, ಮೊದಲಿಂದಲೂ ಸಹಿತ ಇದೇ ಆದವನಾಗಿದ್ನಲ್ಲಪ್ಪ. ಅಲ್ಲಿ ಜ್ಞಾನ ಆಗೋದಲ್ಲ, ತಪ್ಪು ತಿಳುವಳಿಕೆ ಹೊರಟು ಹೋಗೋದು. ಯಾಕೆ? ಆಗೋದಾಗ್ಬಿಟ್ರೆ ಅದು ಹೊರಟು ಹೋಗ್ಬಿಡತ್ತೆ. ನಾವೆಲ್ಲರೂ ಸಹಿತ ಆ ಪರಮಾತ್ಮ ಚೈತನ್ಯ ಸ್ವರೂಪದವರೇ ಆಗಿದ್ದೇವೆ. ನಾವ್ಯಾರು ಆ ಪರಮಾತ್ಮನಿಗಿಂತ ಬೇರೆಯಲ್ಲ. ಅಂತಹ ಚೈತನ್ಯ ಸ್ವರೂಪದವರು ನಾವಾಗಿರುವುದರಿಂದ, ಪರಮಾತ್ಮ ಚೈತನ್ಯ ಸ್ವರೂಪದವರು ನಾವಾಗಿರುವುದರಿಂದ ನಾವು ತಿಳಿದುಕೊಂಡಿಲ್ಲ ಅಂತ ಹೇಳಬೇಕಾದ್ರೂ ನಾವು ಪರಮಾತ್ಮನೇ ಆಗಿದ್ದೇವೆ. ನನಗೆ ಗೊತ್ತಿಲ್ಲ, ತಿಳಿದುಕೊಂಡಿಲ್ಲ. ಹೇಗೆ ಅಂದರೆ, ಆ ಗುರುಗಳು ಹೇಳ್ಕೊಳ್ತಿರುವಂತಹ ಲೆಕ್ಕ ನಂಗೆ ಗೊತ್ತಿಲ್ಲ ಅಂದರೆ ಏನೋ, ಗೊತ್ತಿಲ್ಲ ಅನ್ನೋದು ಗೊತ್ತು ಮಾಡಿಕೊಂಡೇ ಹೇಳ್ತಿದೀಯಾ ಅಂತ. ಗೊತ್ತಿಲ್ಲ ಅನ್ನೋದು ಸಹಿತ ಏನಾಗ್ತಿದೆ, ನಂಗೆ ಹೊಟ್ಟೆ ಹಸಿದಿದೆ ಅನ್ನೋದು ನಂಗೆ ಗೊತ್ತಾಗ್ತಿದೆ. ನೀವು ಹೇಳ್ತಿರುವಂತಹ ವಿಷಯ ನಂಗೆ ಗೊತ್ತಾಗ್ತಿದೆ, ಗೊತ್ತಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಅನ್ನೋದು ನಂಗೆ ಗೊತ್ತಾಗ್ತಿದೆ. ಯಾವಾಗಲೂ ಸಹಿತ ನಾನು ಜ್ಞಾತೃವೇ ಹೊರತು, ಅರೆಯುವವನೇ ಹೊರತು ಬೇರೆಯಲ್ಲ. ಯಾವಾಗಲೂ ಸಹಿತ ನಾನು ಎಂಥವನು? ಅರೆಯುವವನು, ತಿಳಿಯದೇ ಇರುವವನಲ್ಲ. ನಾನು ತಿಳಿದಿರುವ ಸ್ವರೂಪದವನು. ನಾನು ತಿಳಿದಿರುವವನು ಅಂತ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಅಜ್ಞಾನ ಅಂತ ಹೆಸರು. ಸಮಸ್ತ ವೇದಾಂತ ಶಾಸ್ತ್ರಗಳೂ ಸಹಿತ ಅಜ್ಞಾನವನ್ನು ಕಳೆಯುವುದರೊಳಗೇ ತಮ್ಮ ಕೆಲಸವನ್ನು ಮಾಡ್ತಾ ಇದೆಯೇ ಹೊರತು ಜ್ಞಾನವನ್ನು ಹುಟ್ಟಾಕೋದಕ್ಕೆ ಮಾಡ್ತಾ ಇಲ್ಲ. ಏನು ಹೇಳಿ? ಅಜ್ಞಾನವನ್ನು ಕಳೆಯೋದಕ್ಕೋಸ್ಕರವೇ ಮಾಡ್ತಿದೆಯೇ ಹೊರತು ಕೆಲಸವನ್ನು. ಯಾಕೆ? ತಪ್ಪು ತಿಳುವಳಿಕೆ ಹೊರಟು ಹೋದರೆ ಉಳಿಯೋ ಸರಿಯಾದದ್ದೇ ಅಂತ. ನಾವು ಸರಿಯಾದ, ಈಗ ಕಣ್ಣು ಬಿಟ್ಟು ನೋಡ್ದ ಅಂತ, ಕಣ್ಣು ಬಿಡೋದು ನೋಡೋದು ಎರಡು ಕೆಲಸವಾ? ಕಣ್ಣು ಬಿಟ್ಟರೆ ಕಾಣಿಸುತ್ತೆ. ಕಡಿದು ಎರಡು ತುಂಡು ಮಾಡಬೇಕಾ? ಕಡಿದ್ರೆ ಎರಡು ತುಂಡು ಆಗುತ್ತೆ. ಕಡಿದ ಮೇಲೆ ಈ ಕಡೆ ಒಂದು ಹೊಡೆತ, ಈ ಕಡೆ ಒಂದು ಹೊಡೆತ ಹೊಡಿಬೇಕಾ? ಕಡಿದ್ರೆ ಏನಾಗುತ್ತೆ? ಎರಡು ತುಂಡು ಆಗುತ್ತೆ. ಹಾಗೆ ಯಾವಾಗ ಅಜ್ಞಾನ ನಿವೃತ್ತಿ, ಜ್ಞಾನ ಪ್ರಾಪ್ತಿ ಅಲ್ಲ, ಅಜ್ಞಾನ ನಿವೃತ್ತಿ ಸಾಕು ನಮಗೆ. ಯಾಕೆ? ಅಜ್ಞಾನ ನಿವೃತ್ತಿ ಆದರೆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತವೂ ಆಗಿಯೇ ಆಗತ್ತೆ. ಜ್ಞಾನ ಅನ್ನುವಂಥದ್ದು ಏನಾಗುತ್ತೆ? ಪ್ರಾಪ್ತವೂ ಆಗಿಯೇ ಆಗತ್ತೆ. ಹೀಗಿರೋದ್ರಿಂದ ಎಂಥದ್ದು? ಆತ್ಮ
ಅಂತರ್ಯಾಮಿ ಅಮೃತಃ. ಆ ಪರಮಾತ್ಮನು ನಮ್ಮೆಲ್ಲರ ಆತ್ಮನೂ ಆಗಿದ್ದಾನೆ, ಅಂತರ್ಯಾಮಿಯೂ ಆಗಿದ್ದಾನೆ. ಇಂತಹ ಪರಮಾತ್ಮ ಜ್ಞಾನವನ್ನು ನಾವು ಯಾವ ರೀತಿಯಾಗಿ ಅರಿಯೋದು? ಯಾವ ರೀತಿಯಾಗಿ ಅರಿಯೋದು ಅಂದಾಗ ಯಾಜ್ಞವಲ್ಕ್ಯರೇ ಮುಂದಿನ ಮೈತ್ರೇಯಿ ಬ್ರಾಹ್ಮಣದೊಳಗೆ ಒಂದು ಉಪದೇಶವನ್ನು ಮಾಡಿದ್ದಾರೆ. ಇಂತಹ ಒಂದು ಉಪದೇಶ: ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಮೈತ್ರೇಯಿ ಆತ್ಮನಿ ಖಲು ಅರೇ ದ್ರಷ್ಟೆ ಶ್ರುತೆ ಮತೆ ವಿಜ್ಞಾತೆ ಇದಗೂ ಸರ್ವಂ ವಿದಿತಂ. ಆ ಪರಮಾತ್ಮನ ವಿಚಾರವನ್ನೇ ಯಾವಾಗಲೂ ಸಹಿತ ನಾವು ಶ್ರವಣ ಮಾಡ್ತಾ ಇರಬೇಕು. ಆ ಪರಮಾತ್ಮನ ವಿಚಾರವನ್ನೇ ತಿಳಿದುಕೊಳ್ಳಲು ಸದಾಕಾಲವೂ ಸಹಿತ ಅಂತಃಕರಣದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇರಬೇಕು. ಆ ಪರಮಾತ್ಮನು ಯಾವ ರೀತಿ ಇದ್ದಾನೆ, ನನ್ನ ಅನುಭವವು ಯಾವ ರೀತಿ ಇದೆ ಅನ್ನೋದನ್ನೇ ನಿಧಿಧ್ಯಾಸನ ಕ್ರಮದಿಂದ ನಾವು ಅವನನ್ನೇ ಗುರುತಿಸ್ತಾ ಇರಬೇಕು. ನೋಡಿ, ಈ ಒಬ್ಬ ಪರಮಾತ್ಮನನ್ನು ಹೇಳೋದಿಕ್ಕೇ ಭಕ್ತಿಶಾಸ್ತ್ರ ಹೊರಟಿದೆ, ಉಪಾಸನಾ ಶಾಸ್ತ್ರ ಹೊರಟಿದೆ, ಕರ್ಮಶಾಸ್ತ್ರ ಹೊರಟಿದೆ. ಹೇಗೆ? ಕೆಲವು ಪರಂಪರಾಗತ ಸಾಧನಗಳಾದರೆ ಕೆಲವು ಸಾಕ್ಷಾತ್ ಸಾಧನ. ಕರ್ಮಾದಿಗಳೆಲ್ಲ ಪರಮಾತ್ಮನಿಗೆಂಥದ್ದು? ಪರಂಪರಾಗತ ಸಾಧನ. ಕರ್ಮವನ್ನು ಕರ್ಮಯೋಗ ಬುದ್ಧಿಯಿಂದ ಮಾಡಪ್ಪ, ನಿನ್ನ ಅಂತಃಕರಣ ಶುದ್ಧವಾಗುತ್ತೆ, ಆ ಪರಮಾತ್ಮನನ್ನು ಪಡಿತೀಯ. ಉಪಾಸನೆಯನ್ನು ಮಾಡಪ್ಪ, ನಿನ್ನ ಅಂತಃಕರಣ ತಿಳಿಯಾಗತ್ತೆ, ತಿಳಿಯಾದಂತಹ ಅಂತಃಕರಣದಲ್ಲಿ ಪರಮಾತ್ಮನು ತೋರ್ತಾನೆ. ಪರಮಾತ್ಮನನ್ನು ನೇರವಾಗಿ ಪರಮಾತ್ಮನು ವಿಷಯವನ್ನು ಗುರುಮುಖದಿಂದ ಶ್ರವಣ ಮಾಡಿದಂತಹ ವಿಷಯವನ್ನು ಅಂತಃಕರಣದಲ್ಲಿ ಮನನ ಮಾಡು. ಆ ಮನನ ಮಾಡಿದಂತಹ ವಿಷಯವನ್ನೇ ನಿನ್ನ ಅನುಭವ ಯಾವ ರೀತಿ ಇದೆ ಎಂಬುದನ್ನು ಗುರುತಿಸಿಕೋ. ಏನು ಮಾಡು? ಗುರುತಿಸಿಕೋ. ಇದನ್ನು ಸಾಕ್ಷಾತ್ ಸಾಧನ ಅಂತ ಹೇಳಿದ್ರು. ಒಂದು ಕರ್ಮವಾದರೆ, ಒಂದು ಪರಂಪರಾಗತ ಸಾಧನವಾದರೆ, ಇನ್ನೊಂದು ಅಂತರಂಗ ಸಾಧನ, ಇನ್ನೊಂದು ಸಾಕ್ಷಾತ್ ಸಾಧನ. ಯಾಜ್ಞವಲ್ಕ್ಯರು ಇಲ್ಲಿ ಹೇಳಿದಂತಹ ವಿಷಯ ಸಾಕ್ಷಾತ್ ಸಾಧನ. ನಚಿಕೇತನಿಗೆ ಜ್ಞಾನವಾಯಿತು. ಯಾವ ಸಾಧನೆಯನ್ನು ಮಾಡಿದ ನಚಿಕೇತ? ಯಾವ ಸಾಧನೆಯನ್ನು ಮಾಡ್ದ ಅವನು? ಹೇಳ್ದ ಹಾಗೇನೆ ಯಮ ನಂಗೆ ಗೊತ್ತಾಯಿತು ಕಣ. ಅರ್ಜುನ ಯಾವ ಸಾಧನೆಯನ್ನು ಮಾಡಿದ್ನಪ್ಪ? ಅಂತಹ ಕರ್ಮಯೋಗವನ್ನು ಹೇಳ್ದ, ಭಕ್ತಿ ಯೋಗವನ್ನು ಹೇಳ್ದ, ಸನ್ಯಾಸ ಯೋಗವನ್ನು ಹೇಳ್ದ, ಎಲ್ಲ ಯೋಗಗಳನ್ನು ಹೇಳ್ಕೊಂಬಂದ, ಧ್ಯಾನ ಯೋಗವನ್ನು ಹೇಳ್ದ. ಅರ್ಜುನ ಯಾವ ಸಾಧನೆ ಮಾಡ್ದ? ಹೇಳಿದ 1.5 ಗಂಟೆ. ಯಾರೋ? ಕೃಷ್ಣ. ಅದನ್ನು ಸಪ್ತಭಿಹಿ ಶ್ಲೋಕಶತೈಹಿ ವ್ಯಾಸರು ಉಪನಿಬಂಧ. ಆ ಯುದ್ಧ ರಣರಂಗ. ಶಿಷ್ಯನ ಅಧಿಕಾರ ಇದೆ ಅಂದರೆ ಹೊರಗಿನ ಸಾಧನೆಗಳು ಯಾವುದೂ ಬರಲ್ಲ. ಅರ್ಜುನಿಗೆ ಉಪದೇಶ ಮಾಡಿದ್ದೆಲ್ಲೇ? ಯುದ್ಧದ ಸಮಯದಲ್ಲಿ ಶತ್ರು ಪಕ್ಷದವರು ಬಾಣವನ್ನು ಹೂಡಿ ಕಾಯ್ತಾ ಇದ್ದಾರೆ. ಆಗ ಕೃಷ್ಣ ಪರಮಾತ್ಮ ಹೇಳ್ದ. ಏನು ಹೇಳ್ದ ಅರ್ಜುನ? ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾಚ್ಯುತ. ಏ ಕೃಷ್ಣ, ನಾನಿನ್ನು ಏನಂತ ತಿಳ್ಕೊಂಬಿಟ್ಟಿದ್ದೆ ಗೊತ್ತಾ? ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಹೇ ಕರಿತಿದ್ದ ಕೃಷ್ಣನ ಅರ್ಜುನ. ಏ ಕೃಷ್ಣ ಬರೋ, ಏ ಯಾದವ, ಏ ಕೃಷ್ಣ, ಹೀಗೆಲ್ಲ ಕರಿತಿದ್ನಲ್ಲಪ್ಪ. ನಿನ್ನ ರೂಪ ಇಂಥದ್ದ. ಆ ವಿಶ್ವರೂಪವನ್ನು ನೋಡಿ ಏನಂತ ಹೇಳಿಬಿಟ್ಟ? ಗಾಂಧಿ ಪೂರ್ತಿಯಾಗಿ ಏನಾಗ್ತಿದೆ? ರೋಮಹರ್ಷಂಚ ಜಾಯತೆ, ರೋಮಹರ್ಷಣವಾಗ್ತಿದೆ. ಎಲ್ಲ ರೀತಿಯಿಂದ ಮುಖ ಬೆವರ್ತಾ ಇದೆ, ನನ್ನ ಮಾತು ಅಡಗುತ್ತಾ ಇದೆ. ಇಂತಹ ರೂಪ ನಿನ್ನದ? ಈ ರೀತಿಯೆಲ್ಲ ಕರೆದು ಬಿಟ್ಟನಲ್ಲಪ್ಪ ನಿನ್ನನ್ನು. ಆ ಕೃಷ್ಣ ನೇರವಾಗಿ ಏನಾಯಿತು? ಯಾವಾಗ ನಮ್ಮ ಅಂತಃಕರಣ ಶುದ್ಧವಾಗ್ತಾ ಬರುತ್ತೋ, ಆ ಶುದ್ಧವಾದಂತಹ ಅಂತಃಕರಣದಲ್ಲಿ ಪರಮಾತ್ಮನ ವಿಚಾರ ತಿಳಿಯುತ್ತೆ. ಪರಮಾತ್ಮನ ವಿಚಾರ ಏನಾಗುತ್ತೆ? ತಿಳಿಯುತ್ತೆ. ನಮಗೆಲ್ಲ ಹೇಗೆ ಅಂದರೆ ಎಲ್ಲವೂ ನೇರವಾಗಿ ಆಗಿಬಿಡಬೇಕು ಅಂತ, ಸರಿಯಾಗಿ ಆ ತಕ್ಷಣ ಆಗಿಬಿಡ್ಬೇಕು. ನಮಗೆ ಹೇಳಿದ ತಕ್ಷಣ ಆಗಿಬಿಡ್ಬೇಕು. ಆಗಿಬಿಡಬೇಕು ಅಂತ ಹೇಳ್ತಿದ್ದೀರಾ? ಸಾಧನೆ ಏನಿದೆಯಪ್ಪ ನಿಮ್ಮ ಹತ್ರ? ಅವನಿಗೋಸ್ಕರ ಏನು ಪ್ರಯತ್ನ ಪಡ್ತಿದ್ವಿ ನಾವು? ನಮಗೆಲ್ಲ ಹೇಗೆ ಪರಮಾತ್ಮ ಅಂದರೆ ನಮ್ಮ ಜೀವನದಲ್ಲಿ ಅವನೂ ಒಬ್ಬ ಇರಲಿ ಹೇಳ, ನಮಗೆ ನೀನೂ ಇರಪ್ಪ ಅಂತಿದ್ದೀವೇ ಹೊರತು
ನಾವು ಭಗವಂತನೂ ಬೇಕು ಅನ್ನುವವರೇ ಹೊರತು ಭಗವಂತನೇ ಬೇಕು ಅನ್ನುವವರಲ್ಲ. ಮನೆಯೂ ಇರಲಿ, ಸಂಸಾರವೂ ಇರಲಿ, ಹಣವೂ ಇರಲಿ, ಎಲ್ಲರ ಜೊತೆಗೆ ಸಂಜೆ ಹೊತ್ತು ಸಮಯವೂ ಹೋಗಲ್ಲ. 1 ಗಂಟೆ ನೀನು ಇರಪ್ಪ, 1 ಗಂಟೆ ನೀನು ಇರಪ್ಪ. ನಮಗೆಲ್ಲ ಏನು ಅಂದರೆ ಭಗವಂತನಿಗೋಸ್ಕರ ನಾವೇನು ಮಾಡ್ತಿಲ್ಲ, ಭಗವಂತನೇ ಬೇಕು ಅಂತ ಯಾವ ಥರ ಅಂದ್ಕೊಂಡಿದ್ದೀವ ನಾವು. ಆ ಭಗವಂತನೇ ಬೇಕು ಅನ್ನುವವರ ನಡವಳಿಕೆಯೇ ಬದಲಾಗ್ಬಿಡತ್ತೆ. ನಾವೆಲ್ಲ ಭಗವಂತನೂ ಬೇಕು ಅನ್ನೋ ನಮ್ಗೆ ಎಷ್ಟು ಹೆಮ್ಮೆ ಗೊತ್ತಾ, ಅವ್ರು ನೋಡಿ ಅದನ್ನೂ ಮಾಡಲ್ಲ, ನಾವು ಇಷ್ಟಾರು ಮಾಡ್ತಿದ್ದೀವಲ್ಲ ಅಂತ. ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಏನು ಅಂದರೆ, ಅವ್ರು ನೋಡ್ರಪ್ಪ ಅವ್ರು ಅದನ್ನೂ ಮಾಡಲ್ಲ, ನಾವು ಇಷ್ಟಾರು ಮಾಡ್ತಿದ್ದೀವಲ್ಲ ಅಂತ. ನೀವು ಇಷ್ಟನ್ನು ಹೇಗೆ ಮಾಡ್ತಿದ್ದೀರಾ? ನಾನು ಯಾವ ಒಂದು ವೇದಾಂತ ಶಾಸ್ತ್ರ ನಮ್ಮ ಅಹಂಕಾರವನ್ನು ಬಿಡಿಸೋದಿಕ್ಕೆ ಬಂದಿದೆಯೋ, ನಾವು ಇಲ್ಲಿಗೆ ಬರೋದನ್ನೇ ಒಂದು ಅಹಂಕಾರವಾಗಿ ತೋರ್ತಾ ಇದ್ದೀವಿ. ಏನು ಹೇಳಿ, ಓ ನೀವು ಗೋಖಲೆಗೆ ಹೋಗಲ್ವಾ, ನಾನು ಹೋಗ್ತೀನಿ. ಯಾವ ವೇದಾಂತ ಶಾಸ್ತ್ರ ಏನು ಮಾಡಬೇಕದು? ನಮ್ಮ ಅಹಂಕಾರವನ್ನು ಬಿಡಿಸೋದನ್ನು ವೇದಾಂತ ಶಾಸ್ತ್ರ ಮಾಡುತ್ತೆ. ಆ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡೋಕ್ಕೆ ಹೋಗೋದೇ ಒಂದು ಅಹಂಕಾರ ನಮಗೆ. ನೋಡಿ ಎಷ್ಟು ರೀತಿಯಾಗಿ ಅಹಂಕಾರ ಅನ್ನೋದು ನಮಗೆ ಕಾಡ್ತಾ ಇದೆ ಅಂತ. ಇದನ್ನೇ ಈ ಉದ್ದಾಲಕ ಬ್ರಾಹ್ಮಣದಲ್ಲಿ ಶ್ರೀ ಯಾಜ್ಞವಲ್ಕ್ಯರು ನಮಗೆ ತಿಳಿಸಿದಂಥವರು. ಈ ಒಂದು ವಿಚಾರದೊಳಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು 1939 ಇಸವಿಯೊಳಗೆ ಯಾಜ್ಞವಲ್ಕ್ಯರ ಬಗ್ಗೆ ಒಂದು 4 ಪುಟದ ಲೇಖನ ಬರೆದಿದ್ದಾರೆ. ಎಂತಹ ಲೇಖನ ಅಂದರೆ ಇದನ್ನೆಲ್ಲರಿಗೂ ಒಂದು ಮುದ್ರಣ ಮಾಡಿ ಹಂಚಬೇಕು. ಯಾಜ್ಞವಲ್ಕ್ಯರು ಆ ಸೂರ್ಯನಂತೆ ಇರುವಂಥವರು. ಆ ಸೂರ್ಯನ ಪ್ರಕಾಶ, ಸೂರ್ಯನನ್ನು ನೋಡಿ ಇದು ಸೂರ್ಯ ಅಂತ ನಮಗೆ ತೋರಿಸ್ಬೇಕಾ? ಯಾರಿಗೆ ಗೊತ್ತಿಲ್ಲ ಸೂರ್ಯ ಇವನು ಅಂತ? ಆ ರೀತಿ ಯಾಜ್ಞವಲ್ಕ್ಯರಾಗಬೇಕಂತೆ ಪ್ರಪಂಚದಲ್ಲಿ. ಯಾಜ್ಞವಲ್ಕ್ಯ ಎಂಬ ಶಬ್ದವನ್ನು ಕೇಳದಂಥವರು, ಅವರು ಹೇಳಿದಂತಹ ವಿಚಾರವನ್ನು ತಿಳಿದುಕೊಳ್ಳದೇ ಇರುವವರು ಯಾರೂ ಜಗತ್ತಲ್ಲಿರಬಾರ್ದಂತೆ. ಯಾಕೆ? ಅಂತಹ ಪವಿತ್ರತಮ ಹೃದಯಗಳು ಸಾಕ್ಷಾತ್ ಪರಮಾತ್ಮನನ್ನು ಅನುಭವದಲ್ಲಿ ಕಂಡುಕೊಂಡಂತಹ ಮಹನೀಯರು ಆ ಶ್ರೀ ಯಾಜ್ಞವಲ್ಕ್ಯರು. ಅವರ ಬಗ್ಗೆ ಗುರುಗಳು ಬರಿಬೇಕಾದ್ರೆ ಆ ಗುರುಗಳ ಮಾತನ್ನೇ ಒಂದು 4 ವಾಕ್ಯಗಳಲ್ಲಿ ಓದಿಬಿಡ್ತೀನಿ. ಯಾಕಂದರೆ ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಮಹಾನುಭಾವ ಸಂಪರ್ಕ ಕಸ್ಯ ನೋನ್ನತಿ ಕಾರಣಂ ಅಂತ. ಆ ಮಹಾನುಭಾವರ ಸಂಪರ್ಕ ನಾವು ಮಾಡ್ತಾ ಇದ್ದರೆ ನಮಗೆ ಯಾಕೆ ಉನ್ನತಿಯ ಸ್ಥಾನವನ್ನು ಕರ್ಕೊಂಡು ಹೋಗಲ್ಲ? ಅದು ನಮಗೆ ಗುರುಗಳು ನಮ್ಮ ಕಣ್ಣೆದುರಿಗೆ ಇರದೇ ಇರಬಹುದು, DVG ಅವರು ನಮ್ಮ ಕಣ್ಣೆದುರಿಗೆ ಇರದೇ ಇರಬಹುದು, ಅವರು ನಮಗೆ ಎಲ್ಲಿ ಅವರ ಒಂದು ಪುಸ್ತಕಗಳಲ್ಲಿ ಅವರಿಗೆ ನಮ್ಮ ಸಂಪರ್ಕ ಇದೆ. ನಮಗೆ ಅವ್ರ ಪುಸ್ತಕವಾಗಿ ನಾವು ಶಂಕರ್ ನಮ್ಮ ಜೊತೆಗೆ ಇರದೇ ಇರಬಹುದು, ಶಂಕರರ ಪುಸ್ತಕ ನಮ್ಮ ಹತ್ರ ಇದೆ. ಮಹಾನುಭಾವ ಸಂಪರ್ಕ ಕಸ್ಯ ನೋನ್ನತಿ ಕಾರಣಂ. ಸುರೇಶ್ವರರು ಹೇಳಿರುವಂತಹ ವಾಕ್ಯ ಇದು, ಬೃಹದ್ವಾರ್ತಿಕದಲ್ಲಿ ಯಾರೋ ಹೇಳಿರುವಂಥದ್ದಲ್ಲ. ಅಂತಹ ಮೈತ್ರೇಯಿಗೂ ಸಹಿತ ಆತ್ಮಜ್ಞಾನವನ್ನು ಪಡಿಬೇಕು ಎಂಬ ಬುದ್ಧಿ ಹೇಗೆ ಬಂತು ಅಂದಾಗ ಅಲ್ಲಿ ಬರೆದ್ರು ಸುರೇಶ್ವರರು, ಅವಳಿದ್ದಂಥದ್ದು ಯಾಜ್ಞವಲ್ಕ್ಯರ ಜೊತೆಗೆ. ಅದಕ್ಕೆ ನಮಗೆಲ್ಲ ಹೆಣ್ಣು ಮಕ್ಕಳಿಗೆ ಎಂಥದ್ದು, ಓ ನೀವು ಈ ಪ್ಯಾಟರ್ನ್ ಮಾಡಿಸ್ಕೊಂಡ್ರಾ, ನಾಳೆ ನಾನು ಆ ಪ್ಯಾಟರ್ನ್ ಮಾಡಿಸ್ಕೊತೀನಿ ಅಂತ ಒಡವೆ. ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಸಂಸಾರ ವಿಷಯದೊಳಗೆ ಆಸಕ್ತಿ ಹೆಚ್ಚಿರುತ್ತೆ. ಇಂಥದ್ರೊಳಗೆ ಅವ್ರು ಬರಿಬೇಕಾದ್ರೆ ಸುರೇಶ್ವರರು ಬರೀತಾರೆ, ಹೇಗೆ ಬಂತು ಅಂದಾಗ ಮಹಾನುಭಾವ ಸಂಪರ್ಕ ಕಸ್ಯ ನೋನ್ನತಿ ಕಾರಣಂ. ಮಹಾತ್ಮರ ಜೊತೆಗೆ ನಾವಿದ್ದೀವಿ ಅಂದರೆ ಅದು ಉನ್ನತಿಯ ಸ್ಥಾನದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ವಾ? ಆ ಕೃಷ್ಣ ಪರಮಾತ್ಮನನ್ನು ಗೋಪಿಕೆಯ ಸ್ತ್ರೀಯರು ಪತಿ ಎಂಬ ಬುದ್ಧಿಯಿಂದನೇ ಪ್ರೀತಿಸಿದ್ರು. ಆದರೆ ಅವರು ಪ್ರೀತಿಸಿದ್ದು ಕೃಷ್ಣ ಪರಮಾತ್ಮನನ್ನು, ಅದಕ್ಕೆ ಅವರು ಆ ಮುಕ್ತಿಯನ್ನೇ ಪಡೆದರು ಅಂತ. ಅವ್ರು ಪ್ರೀತಿಸಿದ್ದು ಯಾರನ್ನ? ಕೃಷ್ಣ ಪರಮಾತ್ಮನನ್ನು ಪ್ರೀತಿಸಿದ್ದು. ಅಲ್ಲೇ ಸ್ವಾಮಿಗಳು ಹಾಗೆ ನಮಗೆ ಯಾರು ಮಹಾನುಭಾವರು? ಪೂಜ್ಯ ಗುರುಗಳೇ ಮಹಾನುಭಾವರು. ಅವರ ಒಂದು ವಾಕ್ಯವನ್ನು ಅವರ ವಾಕ್ಯದಲ್ಲಿ ಹೇಳಬೇಕಾರೆ, ಯಾಜ್ಞವಲ್ಕ್ಯರು ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ ಈ ಎಲ್ಲ ಧರ್ಮಗಳನ್ನು ತಮ್ಮ ದಿವ್ಯ ಚರಿತೆಯಿಂದಲೇ ಸಾರಿರುವ ಈ ಮಹಾನುಭಾವರ ಮುಖದಿಂದ ಬಂದಿರುವಂತಹ ಶುಕ್ಲ ಯಜುರ್ವೇದವು ಎಂಥ ಪವಿತ್ರವಾಗಿರಬೇಕು. ಅವರ ದಿವ್ಯವಾಣಿಯ ಕೊನೆಯ ಸಂದೇಶದಂತಿರುವಂತಹ ಆ ಮೈತ್ರೇಯಿ ಮತ್ತು ಯಾಜ್ಞವಲ್ಕ್ಯರ ಸಂವಾದ ಎಂತಹ ಮಂಗಳದಾಯಕವಾಗಿರಬೇಕು. ಆ ವೇದವನ್ನು ಅಧ್ಯಯನ ಮಾಡಿ ಅದರಲ್ಲಿ ಹೇಳಿರುವಂತಹ ಜ್ಞಾನ ಮಾರ್ಗವನ್ನು ಯಥಾಶಕ್ತಿಯಾಗಿ ಆಚರಿಸಿದ್ದೇ ಆದರೆ
ಈಶಾ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳಲ್ಲಿ, ಶತಪಥ ಬ್ರಾಹ್ಮಣಗಳಲ್ಲಿ ಯಾಜ್ಞವಲ್ಕ್ಯರು ಉಪದೇಶಿಸಿರುವಂತಹ ಅಧ್ಯಾತ್ಮ ವಿದ್ಯೆಯ ಅಮೃತ ಸಾಗರದಲ್ಲಿ ಈಜಾಡುವಂಥವರೇ ಧನ್ಯರು. ನಾವೆಲ್ಲ ಹೇಗೆ ಈಜಾಡಬೇಕಪ್ಪ ಅಂದರೆ ಆ ಅಮೃತ ಸಾಗರದಲ್ಲಿ ಈಜಾಡ್ತೀವಂತೆ. ಯಾವಾಗ? ಆ ಯಾಜ್ಞವಲ್ಕ್ಯರ ಸಮೀಪಕ್ಕೆ ನಾವು ಹೋದಾಗ. ಅಂತಹ ಮಹಾತ್ಮರಾದಂತಹ ಶ್ರೀ ಯಾಜ್ಞವಲ್ಕ್ಯರು ಆ ಉದ್ದಾಲಕನಿಗೆ ಉಪದೇಶವನ್ನು ಮಾಡಿದಾಗ, ಯಾವಾಗ ಇಂತಹ ಬರೀ ನಿನ್ನ ಆತ್ಮನಲ್ಲಪ್ಪ ಉದ್ದಾಲಕ, ಪರಿಪೂರ್ಣವಾಗಿ ಸಮಸ್ತ ಪ್ರಪಂಚಕ್ಕೂ ಸಹಿತ ಆ ಪರಮಾತ್ಮನೇ ಆತ್ಮನಾಗಿದ್ದಾನೆ ಎಂಬ ವಿಚಾರವನ್ನು ಹೇಳಿದ ಕೂಡಲೇ ಉದ್ದಾಲಕನು ಅಡ್ಡ ಬಿದ್ದು ಬಿಡ್ತಾನಂತೆ. ನೀವು ಹೇಳಿದಂತಹ ವಿಷಯ ಸರಿ ಇದೆ, ಮುಂದೆ ಹೇಳಬೇಕಾದ್ರೆ ಗಾರ್ಗಿ ವಾಚಕ್ನವಿ ಪ್ರಶ್ನೆಯನ್ನು ಮಾಡ್ತಾಳೆ. ಆ ಸೂತ್ರದ ವಿಷಯವಾಗಿ, ಓತಪ್ರೋತದ ವಿಷಯವಾಗಿ ಮುಂದೆ ಪ್ರಶ್ನೆ, ಆತ್ಮಜ್ಞಾನದ ವಿಚಾರ ಪ್ರಶ್ನೆಯನ್ನು ಮಾಡಿದಾಗ ಗಾರ್ಗಿ ವಾಚಕ್ನವಿ ಹೇಳ್ತಾರೆ, ಈ ಮಹಾತ್ಮನು, ಯಾಜ್ಞವಲ್ಕ್ಯರಿಗೆ ಸಂಬೋಧನೆಯನ್ನು ಮಾಡುವಂಥದ್ದು, ಈ ಮಹಾತ್ಮನು ಸಮಸ್ತ ವಿಧದಲ್ಲಿಯೂ ಸಹಿತ ಅರೆತಂತಹ ಎಲ್ಲ ಶಾಸ್ತ್ರಗಳನ್ನು ಆ ಪರಮಾತ್ಮನನ್ನು ತನ್ನ ಅನುಭವದಲ್ಲಿ ಕಂಡುಕೊಂಡಿರುವಂತಹ ಮಹಾತ್ಮರು ಯಾಜ್ಞವಲ್ಕ್ಯರಾಗಿದ್ದಾರೆ. ಹೀಗಿರುವುದರಿಂದ ಇನ್ನು ಮುಂದೆ ನೀವು ಯಾರೂ ಸಹಿತ ಪ್ರಶ್ನೆಯನ್ನು ಮಾಡಬೇಡಿ. ಯಾಕೆ? ನೀವು ಕೇಳುವಂತಹ ಎಲ್ಲ ಪ್ರಶ್ನೆಯ ಮೂಲವನ್ನು ಇವರು ಕಂಡುಕೊಂಡಿರೋದ್ರಿಂದ ಆ ಮೂಲದ ಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ. ಮೂಲ ಅಂದರೆ ಯಾವುದೋ? ಆತ್ಮಜ್ಞಾನ. ಆತ್ಮಜ್ಞಾನದಲ್ಲಿ ಮಿಂದು ತೇಲ್ತಾ ಇರುವಂತಹ ಯಾಜ್ಞವಲ್ಕ್ಯರಿಗೆ ನೀವು ಯಾವುದೇ ವಿಚಾರವಾಗಿ ಪ್ರಶ್ನೆ ಮಾಡಿದ್ರೂ ಸಹಿತ ಅವರು ಅನುಭವದಿಂದ ಎಲ್ಲ ಉತ್ತರವನ್ನು ಸಹಿತ ಕೊಡುವಂಥವರು ಆಗಿರುತ್ತಾರೆ. ಹೀಗಿರೋದ್ರಿಂದ ನೀವೆಲ್ಲರೂ ಸಹಿತ ಪ್ರಶ್ನೆಯನ್ನು ಮಾಡುವುದನ್ನು ನಿಲ್ಲಿಸಿಬಿಡಿ ಅಂತ ಹೇಳ್ತಾರೆ. ನೋಡಿ, ನಮಗೆ ಇಲ್ಲಿ ಯಾರೋ ಒಬ್ಬರು ಸಭೆಯೊಳಗೆ ನಿಂತೊಂದು ಪ್ರಶ್ನೆ ಮಾಡಿದ್ರೆ ತಕ್ಷಣ ಏನನ್ನಿಸುತ್ತೆ? ಪ್ರಶ್ನೆಗೆ ಮೊದಲಿಗೆ ಏನು ಉತ್ತರ ಹೇಳೋದಪ್ಪ ಅಂತ ಒಂದು ಅಂತಃಕರಣ ಹೊಳೆಯುತ್ತೆ. ತಕ್ಷಣ ಒಂದು ಸಮಜಾಯಿಷಿ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ನಂತರ ಆ ಸಮಜಾಯಿಷಿಯೂ ಸಿಗಲಿಲ್ಲ ಅಂದರೆ, ಹೌದಾ, ನಾಳೆ ನೋಡಿ ಹೇಳ್ತೀನಿ. ತಕ್ಷಣ ತುಂಬಿದ ಸಭೆ, ಸಹಸ್ರಾರು ಜನ ವಿದ್ವಾಂಸರು ಎಲ್ಲರೂ ಒಮ್ಮೆಲೆ ಮುಗಿಬಿದ್ದುಬಿಟ್ರು. ಯಾಕೆ? ಒಬ್ಬನೇ ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಅಂತ. ನಾವೆಲ್ಲ ಏನು ಅಂದ್ಕೊಂಡಿದ್ವಿ? ಎಲ್ಲರೂ ಒಂದೊಂದು ಹೊಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಒಬ್ಬನೇ ತೊಗೊಂಡು ಹೋಗ್ಬಿಟ್ರೆ ಆಗತ್ತಾ? ಸರಿ, ಒಪ್ಕೊಂತೀವ? ಆ ರೀತಿ ಮುಗಿಬಿದ್ದಾಗ 1000 ನಕ್ಷತ್ರಗಳು ಉದಯಿಸಿದರೂ ಸಹಿತ ಒಬ್ಬ ಚಂದ್ರನಿಗೆ ಸಮನಲ್ಲ ಅದು. ಹಾಗೆ ಸಾವಿರಾರು ವಿದ್ವಾಂಸರುಗಳು ಯಾಜ್ಞವಲ್ಕ್ಯರಿಗೆ ಪ್ರಶ್ನೆಯನ್ನು ಮಾಡಿದರೂ ಸಹಿತ ಆ ಯಾಜ್ಞವಲ್ಕ್ಯರು ಪರಿಪೂರ್ಣವಾಗಿ ಉತ್ತರವನ್ನು ಕೊಡುವಂಥವರೇ ಆಗ್ತಿದ್ರು. ಇಲ್ಲಿ ನಮಗೊಂದು 10-12 ಜನರ ಒಂದು ಉದಾಹರಣೆ ಸಿಗುತ್ತೆ. ಅಲ್ಲಿ ಬಂದಿದ್ದಂತಹ ಎಲ್ಲ ಬ್ರಹ್ಮವಾದಿಗಳು ಪ್ರಶ್ನೆಯನ್ನು ಮಾಡಿದರೂ ಸಹಿತ ಅದು ನಡೀತಾ ಇತ್ತು. ಯಾಕೆ? ಅವರಿಗೆ ಆ ಸತ್ಯ ಸ್ವರೂಪ ತಿಳಿದಿತ್ತು. ಅಂತರ್ಯಾಮಿ ಯಾರು, ನಮ್ಮೆಲ್ಲರ ಪರಮಾತ್ಮನು ಯಾರು ಅನ್ನೋ ಜ್ಞಾನ ಅರತಿತ್ತು. ಅಂತಹ ಜ್ಞಾನದ ಆಧಾರದಿಂದ ಎಲ್ಲ ಒಂದು ಉತ್ತರವನ್ನು ಸಹಿತ ಅವರೇನು ಮಾಡಿದ್ರು? ಕೊಡ್ತಾ ಬಂದು. ಅದು ಏನೋ ಸಮರ್ಪಕವಾಗಿ ಅವರ ಅನುಭವಕ್ಕೆ ಮುಟ್ಟುವಂತೆ ಬರೀ ಹೇಳ್ತಾರೆ ಅಲ್ಲ, ಅವರ ಅನುಭವ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಸೂಚಿಸ್ತಾ ಬಂದರು. ಈ ಒಂದು 3 ದಿನಗಳ ಕಾಲ ಪೂಜ್ಯರಾದಂತಹ ಶ್ರೀ ಅವರೆಂಥವರು? ಭಗವಾನ್ ಯಾಜ್ಞವಲ್ಕ್ಯ ಅಂತ ಸಂಬೋಧನೆ ಮಾಡಿರುವಂಥ. ಭಗವಾನ್ ಅಂದರೆ ಏನು ಗೊತ್ತಾ? ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ ಭಗವಾನ್ ಇತ್ಯುಚ್ಯತೆ ಅಂತ. ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಶಾಸ್ತ್ರದೊಳಗೆ ಭಗವಾನ್ ಶ್ರೀಕೃಷ್ಣ, ಭಗವಾನ್ ವೇದವ್ಯಾಸ, ಇನ್ನೊಬ್ಬ ಭಗವಾನ್ ಯಾಜ್ಞವಲ್ಕ್ಯ. ಶ್ರೀಕೃಷ್ಣರು, ವ್ಯಾಸರು, ಶಂಕರರು ಭಗವಾನ್ ಎಂಬ ಶಬ್ದವನ್ನು ಆ ಒಂದು ಯಾಕೆ ಅರತಂಥವರು, ಅವರು ಎಲ್ಲವನ್ನೂ ತಿಳಿದುಕೊಂಡಂಥವರು. ಇನ್ನೆಲ್ಲರೂ ನೋಡಿ ಭಗವಾನ್ ಶಬ್ದವನ್ನು ಎಲ್ಲಿದ್ದು ಮಾಡಿದ್ದಾರೆ? ಅಂತಹ ಪೂಜ್ಯರಾದಂಥವರು ಭಗವತ್ ಸ್ವರೂಪರೇ ಅವರಾಗಿದ್ರು. ಭಗವಂತ ಬೇರೆ, ಜ್ಞಾನಿಗಳು ಹೇಗಪ್ಪ ಅಂದರೆ ನಾವೆಲ್ಲ ಎಂಥವರು? ಬರೀ ಶಾಸ್ತ್ರ ಹೇಗಿದೆಯೋ ಹಾಗೆ ಮುಟ್ಟಿಸುವಂಥವ್ರು.
ಜ್ಞಾನಿಗಳು ಹೇಗೆ, ನಾವು ಬ್ರಹ್ಮನನ್ನು ನೋಡಿಲ್ಲ, ಆ ಜ್ಞಾನ ಅನ್ನುವಂಥದ್ದು ಜ್ಞಾನಿಗಳು ಓಡಾಡುತ್ತಿರುವಂತಹ ಬ್ರಹ್ಮ ಅಂತವರು. ಅವರಿಗೆ ಆ ಬ್ರಹ್ಮನ ಸ್ವರೂಪ ಹೇಗಿದೆ ಅನ್ನೋದು ಗೊತ್ತು, ಈ ಪ್ರಪಂಚದ ಸ್ವರೂಪ ಹೇಗಿದೆ ಅನ್ನೋದು ಗೊತ್ತು. ಮತ್ತು ನಮಗೆ ಈ ಪ್ರಪಂಚದಿಂದ ಯಾವ ರೀತಿಯಾಗಿ ಆ ಪರಮಾತ್ಮನ ಎಡೆಗೆ ಕರೆದುಕೊಂಡು ಹೋಗಬೇಕು ಅನ್ನೋದು ಗೊತ್ತು ಅವರಿಗೆ. ಆದ್ದರಿಂದ ನಮಗೆ ಆ ಭಗವಂತನು ಎಷ್ಟು ರೀತಿಯಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾನೋ ಅದಕ್ಕೂ 10 ಪಟ್ಟು ಹೆಚ್ಚು ಭಗವಂತನನ್ನು ಅರೆತಂತಹ ಜ್ಞಾನಿಗಳು ನಮಗೆ ತಿಳಿಸಿಕೊಡ್ತಾರೆ, ನಮಗೆ ಅಂಥವರಾಗಿದ್ದಾರೆ. ಈ ರೀತಿಯಾಗಿ ನೋಡಿ, ಅಂತಹ ಒಂದು ಹೇಳುವಂತಹ ಬೃಹದಾರಣ್ಯಕ ಉಪನಿಷತ್ತನ್ನು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅಷ್ಟನ್ನೂ ಸಹಿತ, ಅಷ್ಟು ಉಪನಿಷತ್ತುಗಳನ್ನೆಲ್ಲವನ್ನೂ ಸಹಿತ 10 ಉಪನಿಷತ್ತುಗಳು, ಸೂತ್ರ, ಗೀತೆ, ವೇದಾಂತ ಶಾಸ್ತ್ರದೊಳಗೆ ನಿಮ್ಗೆ ಯಾವ ಪುಸ್ತಕ ಲಭ್ಯವಿದೆ ಅಂತ ಹುಡುಕ್ತಾ ಇದ್ದರೆ ಒಮ್ಮೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯಕ್ಕೆ ಬಂದರಾಯಿತು, ಅಲ್ಲಿ ನಿಮಗೆ ಫುಲ್ ಸ್ಟಾಪ್ ಸಿಗುತ್ತೆ, ಓ ಇಲ್ಲಿ ಸಿಕ್ತಪ್ಪ ಅಂತ. ಯಾಕೆಂದರೆ ಅಷ್ಟೂ ವೇದಾಂತ ಶಂಕರರು ಬರೆದಂತಹ ಕೃತಿಗಳು, ಅಷ್ಟೂ ವಿಷಯಗಳು ಸಹಿತ ನಿಮಗೆ ಆ ಒಂದು ಸಂಸ್ಥೆಯೊಳಗೆ ಸಿಗುತ್ತೆ. ನೀವು ಬೃಹದಾರಣ್ಯಕ ಉಪನಿಷತ್ತಿನ ಪೂರ್ಣ ಕನ್ನಡ ಅನುವಾದ ಮತ್ತು ಶ್ರೀಗಳವರ ಅನುಭವ ಪೂರ್ಣವಾದಂತಹ ಟಿಪ್ಪಣಿಯ ಜೊತೆಗೆ ಸಿಗುತ್ತದೆ. ಇಂತಹ 2 ಪುಸ್ತಕ ಬೃಹದಾರಣ್ಯಕ ಅಂದರೆ ಇದೇನು ಹಿಡ್ಕೊಂಡಿದ್ದೀನಿ, 2 ಪುಸ್ತಕ ನೋಡಿ. ಈ ರೀತಿಯಾದಂತಹ 2 ಸೂತ್ರ ಭಾಷ್ಯ, ಈ ರೀತಿಯಾದಂತಹ 2 ಸೂತ್ರ ಭಾಷ್ಯ ಇರುವಂಥ ಒಬ್ಬ ಮಹಾತ್ಮ ಅವರ ಜೀವಿತಾವಧಿಯಲ್ಲಿ ಎಷ್ಟು ಬರೆದಿರಬಹುದು. ನಾವು ಬರೆದಿದ್ದನ್ನು ಓದೋಕ್ಕಾಗ್ತಿಲ್ಲ ನಮ್ಮ ಕೈಲೇ, ಅವರು ಬರೆದಂತಹ ವಿಷಯಗಳನ್ನು ಓದೋದಕ್ಕಾಗ್ತಿಲ್ಲ. ಅಷ್ಟು ಗ್ರಂಥಗಳನ್ನು, ಅದಕ್ಕೆ ಅವರ ಒಂದು ಹೇಳಬೇಕಾದ್ರೆ ಒಂದು ಕೊನೆಗೊಂದು ವಾಕ್ಯ, ಅವರೇ ಒಂದು ಅವರ ಚರಿತ್ರೆಯನ್ನು ಬರ್ಕೊಂಡಿದ್ದಾರೆ, ಆತ್ಮ ಚರಿತ್ರೆಯನ್ನು. ಅದರೊಂದು ಬರೀತಾರೆ ಒಂದು ಮಾತನ್ನು, ನನ್ನ ಜೀವನವನ್ನು ಹಿಂದೆ ನಾನೇ ಸಿಂಹಾವಲೋಕನ ಮಾಡಿಕೊಂಡ್ರೆ ಅನ್ನಿಸತ್ತೆ ಎಲ್ಲೋ ಆ ಭಗವಂತನ ಒಂದು ಕಿಡಿ ನನ್ನ ಮೇಲೆ ಹಾರಿತ್ತೇನೋ ಅಂತ. ಆ ಭಗವಂತನ ಒಂದು ಕಿಡಿ ನನ್ನ ಮೇಲೆ ಹಾರಿತ್ತೇನೋ ಅಂತ ಅನಿಸುತ್ತೆ ಅಂತ ಬರೆದಿದ್ದಾರೆ. ಯಾಕಂದರೆ ಇಷ್ಟು ಒಂದು ಅಗಾಧವಾದಂತಹ ಪಾಂಡಿತ್ಯ, ಇಂತಹ ಇದು ಯಾಜ್ಞವಲ್ಕ್ಯರ ಪರಿಪೂರ್ಣವಾದಂತಹ ಆ ವಿಷಯ ಬೃಹದಾರಣ್ಯಕದಲ್ಲಿರುವಂಥದ್ದು. ಆ ಒಂದು ಬೃಹದಾರಣ್ಯಕದ ವಿಚಾರವನ್ನು, ಅದರೊಳಗೂ ಸಹಿತ ಉದ್ದಾಲಕ ಬ್ರಾಹ್ಮಣದ ವಿಷಯವನ್ನು ಯಥಾಮತಿಯಾಗಿ ಈ ಒಂದು 3 ದಿನಗಳ ಕಾಲ ನಿಮ್ಮ ಮುಂದೆ ಇಡಲು ಪ್ರಯತ್ನಪಟ್ಟಿದ್ದೇನೆ. ಈ ಒಂದು ವಿಷಯವನ್ನು, ಯಾಜ್ಞವಲ್ಕ್ಯರು ಹೇಳಿದಂತಹ ವಿಷಯವನ್ನು ನಾವೆಲ್ಲರೂ ಸಹಿತ ನಮ್ಮ ಅಂತಃಕರಣದಲ್ಲಿ ಮನನವನ್ನು ಮಾಡ್ತಾ ಇದ್ದಾಗ ಆ ಭಗವಂತನು ತನ್ನ ಸ್ವರೂಪ ಹೇಗಿದೆ ಅಂತ ಅವನೇ ತೋರಿಸಿಕೊಳ್ತಾನೆ. ಧ್ರುವ ಒಂದು ಮಾತನ್ನು ಹೇಳ್ತಾನೆ ಭಾಗವತದಲ್ಲಿ, ಭಗವಂತ ನಿನ್ನ ಬಗ್ಗೆ ನನಗೆ ಸ್ತೋತ್ರ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ. ಯೋಂತಃ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ. ನಾನು ನಿನ್ನ ಒಂದು ಸ್ತೋತ್ರವನ್ನು ಮಾಡ್ತೀನಿ ಅಂದರೆ ಹೇಗೆ ಮಾಡಬೇಕು ಅಂತ, ನೀನೇ ನನ್ನ ಒಳಹೊಕ್ಕು ನಿನ್ನ ಸ್ತೋತ್ರವನ್ನು ಮಾಡಿಸಿಕೋ ಅಂತ. ನನಗೆ ಶಕ್ತಿ ಇಲ್ಲ. ಹಾಗೆ ಭಗವಂತನ ಹತ್ರ ಪರಿಪೂರ್ಣವಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆಯನ್ನು ಮಾಡಬೇಕಂತ. ಭಗವಂತ ನಿನ್ನ ಸ್ವರೂಪ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ, ನಾನಂತೂ ಪರಿಪೂರ್ಣವಾಗಿ ನೀನು ತಿಳ್ಕೊಳ್ಬೇಕು ಅನ್ನೋ ಹಂಬಲ ನನಗಿದೆ. ನೀನೇ ನಿನ್ನ ಸ್ವರೂಪವನ್ನು ನನಗೆ ತೋರಿಸಪ್ಪ ಅಂತ. ನನಗೆ ಅದು ನೋಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆ ಜ್ಞಾನ ಚಕ್ಷುಸ್ ಯಾರು ಕೊಡ್ತಾರೆ? ಆ ಮಹಾತ್ಮರು ಕೊಡ್ತಾರೆ. ಆ ಜ್ಞಾನ ಚಕ್ಷುಸ್ಸನ್ನೂ ನೀನೇ ಕೊಟ್ಟು ನಿನ್ನ ಸ್ವರೂಪವನ್ನು ನೀನೇ ತೋರಿಸ್ಕೊ ಅಂತ ಪ್ರಾರ್ಥನೆಯನ್ನು ಮಾಡಬೇಕಂತ. ಆ ರೀತಿಯಾದಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ಸಹಿತ ಮಾಡುತ್ತಾ, ಪೂಜ್ಯ DVG ಅವರ ಒಂದು ಕೃತಿ ರತ್ನಗಳನ್ನೆಲ್ಲರೂ ಸಹಿತ ಮನನ ಮಾಡುವಂಥವರಾಗಿರಿ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಆ ಕಾರ್ಯ ಎಂಥದ್ದು ವೇದಾಂತ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹಿತ ತಿಳಿದುಕೊಳ್ಳುವಂಥವರಾಗೋಣ. ಈ ರೀತಿಯಾದಂತಹ ಆ ಆತ್ಮನು, ಆ ಪರಮಾತ್ಮನು ಅಂತ ಏನು ಹೇಳ್ತೀವಿ, ಅವನು ನಮ್ಮ ಅನುಭವಕ್ಕೆ ಬರುವಂಥದ್ದಾಗಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು 3 ದಿನಗಳ ಉಪನ್ಯಾಸ ಸರಣಿಯನ್ನು ಮುಕ್ತಾಯ ಮಾಡ್ತೀನಿ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.